आशाय श्रीशाय गुणराशये शुद्धाय शुद्धविद्याय मध्वाय च नमो नमः। ब्रह्माण्डावसाक्षातिष्ठन् दैवं श्रीपतिः आचार्याः श्रीमदाचार्याः सन्तु मे जन्मजन्मनि चित्रे पदेश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ते भातिश्रीतीर्थवाक् अत्युकल्पितकल्पोऽयं प्रत्यर्थगजकेसरी व्यासतीर्थगुरुपूजादस्मदिष्टार्थसिद्धेः तपोविद्याविरक्त्यादि सद्गुणौघाकरानहं वादिराजगुरून् वन्दे हयग्रीवप्राश्यान् पूज्याय राघवेन्द्राय सत्यधर्महृदाय च भजतां कल्पवृक्षाय नमतां कामधेनवे मन्मनोऽभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। नमः श्रीपादराजाय नमस्ते व्यासदेवाय नमः पुरन्दरार्याय विहार्याय नमः। भूपालपादाब्जं बापालपरिहारं गोपालदासमेडेहं गोपालहरिदर्शं ज्येष्ठनिवाकारं जगदीशपदाक्षं जगदेतलविख्यातं जगन्नाथगुरुं भजे। पृथ्वीमण्डलमध्यस्थ पूर्णबोधमतानगाः वैष्णवा विष्णुहृदयाः नमस्ते गुरुर्मम। समाश्रयेत् गुरोर्नित्यं महाविश्वासपूर्वकं निक्षिपेत् सर्वभारांश्च गुरोः श्रीपादपङ्कजे तं वन्दे नरसिंहतीर्थं श्रीव्यासात् पूजितं ध्यायन्तं मनसा नृसिंहचरणं श्रीपादराजं गुरुं श्रीगुरुभ्यो नमः। हरिः ओम्। ಆಶುಭಾಷಣ ಸ್ಪರ್ಧೆ ಇದ್ದ ಹಾಗೆ ಇದ್ದಕ್ಕಿದ್ದಾಗೆ ಮಾತಾಡಿ ಅಂತ ಹೇಳಿಬಿಟ್ರು. 10 ನಿಮಿಷದ ಮುಂಚೆ ನನಗೆ ವಿಷಯ ತಿಳಿಸಿದ್ರಿಂದ ನಾನೇನೂ ನೋಡ್ಕೊಂಡಿಲ್ಲ. ರಾಯರು ಏನು ಹೇಳಿಸ್ತಾರೋ ಅದನ್ನು ಹೇಳ್ತೀನಿ. ಮಹನೀಯರಾಗಿರತಕ್ಕಂಥ ಆಚಾರ್ಯ ಮಧ್ವರು ಪ್ರಪಂಚಕ್ಕೆ ಸರ್ವೋತ್ತಮತ್ವ ಪ್ರತಿಪಾದನೆ ಮಾಡಲಿಕ್ಕೆ, ಜಿಜ್ಞಾಸುಗಳಿಗೆ ಮೋಕ್ಷಕ್ಕೆ ಬೇಕಾಗಿರತಕ್ಕಂಥ ಜ್ಞಾನ ಕೊಡಲಿಕ್ಕೆ ಅವತಾರ ಮಾಡಿದ ಮಹಾನುಭಾವರಾದ ವಾಯುದೇವರು ಬಂದ ಮೇಲೆ ಸಾಕ್ಷಾತ್ ಶಿಷ್ಯರಾದ 4 ಜನರಲ್ಲಿ ಶ್ರೀಮಧ್ವಂ ಪದ್ಮನಾಭಂ ನರಹರಿಮಣಿಭಂ ಆದವಕ್ಷಭ್ಯತೀರ್ಥಂ ಒಂದೇ ಶ್ರೀಮಜ್ಜಯಾರ್ಯಂ ಅಂತ ಪರಂಪರೆ ಏನು ಬರ್ತಾ ಇದೆ. ಈ ಪರಂಪರೆಯಲ್ಲಿ ಪದ್ಮನಾಭ ತೀರ್ಥರ ಪರಂಪರೆ ಎನ್ನತಕ್ಕಂಥದ್ದು ಮಹನೀಯರಾಗಿರ್ತಕ್ಕಂತಹ ಈ ಶ್ರೀಪಾದರಾಜ ಪರಂಪರೆ. ಇವರ ಹೆಸರು ಶ್ರೀಪಾದರಾಜರು ಅಂತ ಇಲ್ಲವೇ ಇಲ್ಲ. ನಾರಾಯಣ ಯೋಗಿಗಳು ಅಂತಲೇ ಇದ್ದಿದ್ದು. ತಂದೆ ಶೇಷಗಿರಾಚಾರ್ಯರು, ತಾಯಿ ಗಿರಿಜಮ್ಮನವರು. ಇವರು ಮೂಲತಃ ಮಾಧ್ವ ಸಂಪ್ರದಾಯದ ಕಟ್ಟ ಮಾಧ್ವರಲ್ಲ, 60 ಕಲ್ಮಂತನವರಲ್ಲಿ ಬಂದವರಲ್ಲ ಇವರು ಶ್ರೀಪಾದರಾಜರು. ಆದರೆ ಇವರು ದಕ್ಷಿಣ ಕನ್ನಡದ ತುಳು ವೈಷ್ಣವ ಬ್ರಾಹ್ಮಣರಾಗಿ ಮೊದಲು ಅವತಾರ ಮಾಡಿದ್ದವರು, ಹುಟ್ಟಿದ್ದು. ಆನಂತರದಲ್ಲಿ ದೀಕ್ಷಾ ಪಡ್ಕೊಂಡು, ಅಂದರೆ ಮೊದಲೇ ಮಧ್ವ ದೀಕ್ಷೆಯಲ್ಲೇ ಇದ್ದು, ಆದರೆ ಈ 60 ಮಣಿತನ, ಉರುಬಂಡಿ ಮಣಿತನ ಅಂತ ಬೇರೆ ಬೇರೆ ಈ 60 ಜನಗಳೇನಿದ್ದಾರೆ ಅವರ ಪರಂಪರೆಯಲ್ಲಿ ಬಂದಿರತಕ್ಕಂಥವ್ರು ಅಲ್ಲ ಅಂತ ಪ್ರಸನ್ನ ಶ್ರೀನಿವಾಸದಾಸರು ಬರೀತಾರೆ. ಆದರೆ ಮತ್ತೊಬ್ಬರಂತಾರೆ ಅವರು 60 ಮಣಿತನದವರೇ ಅಂತ. ರಾಜಾರಾಯರು 60 ಮಣಿತನದ ಚರಿತ್ರೆಯನ್ನು ಬರೆಯುವಾಗ ಅವರು ಹಾಗೆ ಬರೀತಾರೆ. ಯಾವುದು ಸತ್ಯವೋ ಗುರುಗಳು ಪಂಡಿತರೇ ನಿರ್ಣಯ ಮಾಡಬೇಕದನ್ನು. ಅಂಥ ಮಹನೀಯರಾಗಿರತಕ್ಕಂತಹ ಇವರಿಗೆ ಜ್ಞಾನ ಹೇಗೆ ಬಂತವರು? ಅಬ್ಬೂರಿನಲ್ಲಿ ಪುರುಷೋತ್ತಮ ತೀರ್ಥರು ಮಹಾನುಭಾವರಿದ್ದರು. ಅಲ್ಲಿಂದ ಮುಂದೆ ಅವರನ್ನು ನೋಡುವ ಸ್ವರ್ಣವರ್ಣ ತೀರ್ಥರು ಅಬ್ಬೂರಿನಲ್ಲಿ ವಾಸವಾಗಿರತಕ್ಕಂತಹ ಪುರುಷೋತ್ತಮ ತೀರ್ಥರ ಭೇಟಿಗಾಗಿ ಬಂದರು. ಪುರುಷೋತ್ತಮ ತೀರ್ಥರ ಪ್ರಾಯಶಃ ನೀವು ನೋಡಿರ್ತೀರಿ, ಗವಿ ಇದೆ, ದೊಡ್ಡ ಗವಿ ಬೆಟ್ಟದ ಮೇಲೆ. ಅಲ್ಲಿ ಒಂದು ಬಂಡೆ ಕೂಡ ಇದೆ. ಆ ಬಂಡೆ ಮೇಲೆ ಹುಲಿ ಬಂತು ಕೂಡ್ತಾ ಇತ್ತಂತೆ. ಆ ಹುಲಿಗೆ ಇವರು ಅಂಗಾರ ಹಚ್ಚುತ್ತಾ ಇದ್ದರಂತೆ. ಸೊ ಸರ್ವಶಾಸ್ತ್ರಾರ್ಥ ಸಂಗ್ರಹವನ್ನು ಆ ಹುಲಿ ಮುಂದೆ ಪಾರಾಯಣ ಮಾಡ್ತಿದ್ರು. ಏಕಾದಶಿ ಅದು ಬಂದರೆ ಅದಕ್ಕೆ ಅಂಗಾರ ಹಚ್ಚಿ ಅದರ ಮುಂದೆ ಕೂತ್ಕೊಂಡು ಭಾಷ್ಯ ಅದನ್ನು ಓದ್ತಾ ಇದ್ರಂತೆ. ಮಹಾನುಭಾವರು ಪಾರಾಯಣ ಮಾಡ್ತಿದ್ರಂತೆ. ಹುಲಿ ಮುಂದೆ ಎದುರುಗಡೆ ಕೂತ್ಕೊಂಡು ಧೈರ್ಯವಾಗಿ ಪಾರಾಯಣ ಮಾಡಬೇಕಾದ್ರೆ ಭಗವತ್ ತತ್ವದ ನಿಷ್ಠೆ ಎಷ್ಟಿರಬೇಕು. ಎಲ್ಲೋ ದೂರದಿಂದ ಒಂದು ಪ್ರಾಣಿ ನೋಡಿದರೆ ಹೆದರ್ಕೊಂಡು ಸಾಯ್ತೇವೆ.
ಹುಲಿ ಮುಂದೆನೇ ಅದಕ್ಕೆ ಅಂಗ ಹಚ್ಚಿ ಕೂಡಿಸಿ ತಾವೂ ಕೂಡ ಅದ್ರ ಎದುರುಗಡೆ ಕೂತ್ಕೊಂಡು ಭಾಷ್ಯವನ್ನು ಪಾರಾಯಣ ಮಾಡ್ತಾ ಇದ್ರು ಅಂತ ಹೇಳಿ ಅವ್ರ ಚರಿತ್ರೆಯಲ್ಲಿ ನಮ್ಗೆ ಕಂಡು ಬರ್ತದೆ. ಮುಂದೆ ಈ ಲಕ್ಷ್ಮೀನಾರಾಯಣ ಪ್ರತಿದಿನ ದನಕರುಗಳನ್ನು ಮೇಯಿಸ್ಕೊಂಡು ಬರ್ತಾ ಇದ್ರು. ಈ ಕಥೆ ನೀವು ಕೇಳಿರ್ತೀರಿ. ಬರ್ತಾ ದಾರಿ ಒಳಗಡೆಗೆ ಸ್ವರ್ಣವರ್ಣ ತೀರ್ಥರು ಬಂದರು. ಏನಪ್ಪ ಹಬ್ಬು ಇನ್ನೂ ಎಷ್ಟು ದೂರ ಇದೆ ಅಂದರು. ನೋಡಿ ಸ್ವಾಮಿ, ಸೂರ್ಯ ಇಳಿತಾ ಇದ್ದಾನೆ, ಸೂರ್ಯನನ್ನು ನೋಡಿ, ನನ್ನನ್ನು ನೋಡಿ, ನಾನು ನಡೆದು ಹೋಗ್ತಾ ಇದ್ದೀನಿ, ಸೂರ್ಯಾಸ್ತ ಆಗುವುದರಲ್ಲಿ ಮನೆಯನ್ನು ಸೇರಬೇಕು, ಎಷ್ಟು ದೂರ ಇರ್ಬೋದು ಅಂತ ಹೇಳಿ ಚಾಣಾಕ್ಷತನದ ಮಾತಾಡಿದ್ದರಿಂದ ಅವರಿಗೆ ಎಷ್ಟು ಮಟ್ಟಿಗೆ ಅವ್ರ ಚುರುಕುತನ ಇದೆ ಅವರಲ್ಲಿ ಅಂತ ಹೇಳಿ ಆ ಹುಡುಗನ ಮುಳುಗುವ ಒಳಗಡೆನೇ ನಾನು ಅಲ್ಲಿ ಸೇರ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸ್ವರ್ಣವರ್ಣ ತೀರ್ಥರು. ಆ ಬಾಲಕನ ಸೂಕ್ಷ್ಮ ಬುದ್ಧಿ, ಉತ್ತಮ ಮುಖವರ್ಚಸ್ಸು, ಕಾಂತಿಯುತವಾಗಿರತಕ್ಕಂಥ ದೇಹವನ್ನು ನೋಡಿ ಇವು ಯಾರೋ ಬ್ರಾಹ್ಮಣರಿರ್ಬೇಕು ನೀವು ಅಂತ ಕೇಳ್ತಾ ಇದ್ದಾರೆ ಅವರು. ನೋಡಿದ್ರು ಯಜ್ಞೋಪವೀತಂತೂ ಇದೆ, ಬ್ರಾಹ್ಮಣನೇ ಇರಬೇಕು, ಪುಟ್ಟ ಮಗು ಅಂತ ಹೇಳಿ ಅವರು ನೋಡ್ತಾ ಇದ್ದಾರೆ. ಹೌದು, ಆ ಹುಡುಗನನ್ನು ಯಾರು ಏನು ಅಂಥೇಳಿ ಅಬ್ಬೂರು ಗ್ರಾಮ ಸೇರಿದ ಮೇಲೆ ಪುರುಷೋತ್ತಮ ತೀರ್ಥರು ಅಲ್ಲೇ ಇರತಕ್ಕಂಥ ಬ್ರಹ್ಮಣ್ಯ ತೀರ್ಥರನ್ನು ಕಂಡು ಅವರಂತೆ ಇರತಕ್ಕಂಥ ಬಾಲಕ, ನಿಮ್ಮಂತೆ ಇರೋ ಹುಡುಗ ನಮಗೆ ಶಿಷ್ಯ ಆಗಬೇಕು. ಯಾರೋ ಒಬ್ಬ ಹುಡುಗನ ನೋಡಿದೆ, ಇವಾಗ ತುಂಬ ವರ್ಚಸ್ಸಿದೆ ಆ ಹುಡುಗನಿಗೆ. ಆ ಹುಡುಗ ನಿತ್ಯ ಸರಿಯಾಗಿ ಗಾಯತ್ರಿ ಮಾಡ್ತಾನೆ ಅಂತ ಕಾಣ್ತದೆ ಅಂದರು ಅವರು. ಗಾಯತ್ರಿ ಮಾಡುವರ ತೇಜಸ್ಸು ಎಷ್ಟಿರ್ತದೆ ಅನ್ನೋದಕ್ಕೆ ಹೇಳ್ತಾರೆ. ಗಾಯತ್ರಿ ಒಂದನ್ನು ಮಾತ್ರ ನಾವು ಸರಿಯಾಗಿ ಪಾರಾಯಣ ಮಾಡಿಬಿಟ್ರೆ ಸಾಕು. ಯಾರು ಪಂಚಸೂಕ್ತಗಳನ್ನು ಮಾಡಿ ಪಂಚಸೂಕ್ತಗಳ ಪಾರಾಯಣದ ಜೊತೆಯಲ್ಲಿ ಗಾಯತ್ರಿ ಹೇಳ್ತಾರೋ ಅವರಲ್ಲಿ 33 ಕೋಟಿ ದೇವತೆಗಳ ಸನ್ನಿಧಾನ ಬರುತ್ತೆ ಅಂತ ಭಾಗವತ ನಿರ್ಣಯದಲ್ಲಿ ಹೇಳ್ತಾರೆ ಆಚಾರ್ಯ. ಆ ಸಪ್ತ ಹಾವನ್ನು ಆ ಋಷಿಯ ಕತ್ತಿಗೆ ಹಾಕಿದಾಗ 33 ಕೋಟಿ ದೇವತೆಗಳಿಗೆ ಅಪರಾಧ ಮಾಡಿದರು ಇವರು, ಅಪಚಾರ ಮಾಡಿದರು ಅನ್ನೋದು ಪರೀಕ್ಷಿತರಾದ ಇದರಿಂದ ನಾವು ನೋಡ್ತೀವಿ ಮುಂದೆ ಆ ಇವರಿಂದ. ಹಾಗೆ ಅವರಿಗೆ ಇನ್ನೂ ಇಷ್ಟು ದಿವಸದಲ್ಲಿ ನಿಮಗೆ ಮರಣ ಇದೆ ಅಂತ ಹೇಳಿದಾಗ ಅದೇ ಶುಕ್ರ ಮುಂದೆ ಗರ್ಭದಲ್ಲೇ ಅವರ ಇರುವಾಗ ಹಿಂದಿನ ಜನ್ಮದಲ್ಲಿ ಅವರನ್ನು ಸಂಹಾರ ಮಾಡಬೇಕು ಅಂತ ಇದ್ದವರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದವರೇ ಈಗ ಶುಕ್ರಾಚಾರ್ಯರಾಗಿ ಅವತಾರ ಮಾಡಿ ಅವರೇ ಬಂದು ಇವರಿಗೆ ಭಾಗವತವನ್ನು ಹೇಳಿದ್ದನ್ನು ನಾವು ನೋಡ್ತೇವೆ. ತನ್ಮೂಲಕ ಮೋಕ್ಷವನ್ನು ಪಡೆದರು ಅಂತ ಹೇಳ್ತಾರೆ. ಅಂದರೆ ಎಲ್ಲ ಪಾಪಗಳನ್ನು ಕಳೆಯತಕ್ಕಂತಹ ಗ್ರಂಥ ಭಾಗವತ ಗ್ರಂಥ. ಆ ಭಾಗವತ ಗ್ರಂಥದ ವಿಶಿಷ್ಟತೆಯನ್ನು ಹೇಳುವಾಗ ಅಲ್ಲಿ ಹೇಳ್ತಾರೆ, ಹೇಗೆ ಹೊರಗಡೆಗೆ ಸುಮ್ಮನೆ ಓಡಾಡ್ತಾ ಇದ್ದರೆ ಸಾಕು ನಮ್ಮ ಮೈಗೆ ಧೂಳು ಬರುತ್ತೆ, ಹೊಲಸಾಗತ್ತೆ. ಹಾಗೆ ಕಲಿಯುಗದಲ್ಲಿ ನಾವು ಗಾಳಿಯ ಉಸಿರಾಟ ಮಾಡಿದರೆ ಸಾಕು, ಆಹಾರ ತಗೊಳ್ಳದೆ ಇದು ಬರೋಲ್ಲ. ಉಸಿರಾಟ ಮಾಡೋಣ ಮಾತ್ರದಿಂದ ನಮ್ಮಲ್ಲಿ ಕಲಿ ಪ್ರವೇಶ ಮಾಡ್ತಾನಂತೆ. ನರಾನ್ನದ ಪ್ರಭಾವ ಅಷ್ಟರ ಮಟ್ಟಿಗೆ ಇದೆ. ಅವರೇ ಬೇರೆ ನಾನು ಈ ಹಾವನ್ನು ಸತ್ತ ಹಾವನ್ನು ಅವರಿಗೆ ಕತ್ತಿಗೆ ಹಾಕಿಬಿಟ್ಟೆ, ದೊಡ್ಡ ಅಪರಾಧ ಆಯಿತು, ಹೇಗೆ ನಾನು ಶುದ್ಧಿ ಆಗೋದು ಅಂತ ಯೋಚನೆ ಮಾಡ್ತಾ ಬಂದಾಗ ಆವಾಗ ಅವರಿಗೆ ಭಾಗವತ ಕೇಳಿದಾಗ ಪ್ರಾಯಶ್ಚಿತ್ತ ಅಂತಕ್ಕಂಥದ್ದಾಗತ್ತೆ ಅಂತ ಕೇಳ್ತೇವೆ. ಸಪ್ತಾಹ ಮಾಡ್ತಾರೆ, 7 ಗಂಟು ಇತ್ತು. ಆ 7 ಗಂಟುಗಳು ಆ ಬೀರಿನ ಗಂಟೆಯಲ್ಲಿ ಒಂದೊಂದು ದಿವಸ ಒಂದೊಂದು ಒಳಗೋಯ್ತು. ಆ ಕೊನೆಯ ದಿವಸ ಮಂಗಳದ ದಿವಸ ಅವನ ತಮ್ಮನೇ ಬಂದು ಪ್ರತ್ಯಕ್ಷ ಒಳ್ಳೆಯ ಮನುಷ್ಯ ಶಂಖಚಕ್ರಾದಿಗಳನ್ನು ಧಾರಣ ಮಾಡಿರ್ತಕ್ಕಂಥ ಭಗವಂತನ ಸಾರೂಪ್ಯ ಪಡೆಯತಕ್ಕಂಥ ಸಾಧನೆ ಮಾಡಿದ್ದರೂ ಕೂಡ ಅವನು ಪಾಪದ ಕೆಲಸಗಳು ಅನೇಕ ಮಾಡಿದ್ದರಿಂದ ಭಾಗವತ ಕೇಳಿದ ಮೇಲೆ ಅವ್ರಿಗೇನಾಗಬೇಕು, ಉತ್ತಮ ಗತಿ ಅಂತಕ್ಕಂಥದ್ದಾಯಿತು. ಆದ್ದರಿಂದ ಒಬ್ಬ ಬ್ರಾಹ್ಮಣನಿಗೆ ಅವಮಾನ ಮಾಡಿದರೆ ಇಷ್ಟು ದೋಷ ಬರ್ತದೆ ಅಂಥೇಳಿ ಯೋಚನೆ ಮಾಡಿದರು. ಆದ್ದರಿಂದ ಆಮೇಲೆ ಅವ್ರು ಕೇಳ್ತಾ ಇದ್ದಾರೆ, ಸ್ವರ್ಣವರ್ಣ ತೀರ್ಥದಿಂದ ವಿವರಗಳನ್ನು ಪಡೆದಿದ್ದಾರೆ. ಲಕ್ಷ್ಮೀನಾರಾಯಣ ತಂದೆ ತಾಯಿಗಳು ಯಾರು ಅಂತಂದರೆ ಅವರನ್ನು ಕರೆಸ್ತೀನಿ ಇರಿ, ಅವ್ರ ಹತ್ರ ನೀವೇ ಮಾತಾಡಿ ಅಂತ ಹೇಳಿ ಆ ಶೇಷಗಿರಿ ರಾಯರು ಆಚಾರ್ಯರು ಅಂತಕ್ಕಂಥವ್ರು, ತಾಯಿ ಗಿರಿಜಮ್ಮನವರು ಅವರ ಇಬ್ಬರನ್ನು ಕೂಡ ಕರೆಸಿದ್ದಾರೆ. ನಿಮ್ಮ ಮಗುವನ್ನು ನಮಗೆ ಕೊಡಬೇಕು, ಈ ನಿಶ್ಚಯ ಮಾಡಿದ್ದೇವೆ ನಮ್ಮ ಮನಸ್ಸಿನಲ್ಲಿ, ವೇದಾಂತ ಸಾಮ್ರಾಜ್ಯಕ್ಕೆ ಯುವರಾಜರಾಗಿ ಮೆರಿಟ ನಮಗೆ ಅವರನ್ನು ಕೊಡಿ ಅಂತ ಹೇಳಿ ಅವರನ್ನು ಕೇಳಿದ್ದಾರೆ. ವಿದ್ಯಾನಂದ ತೀರ್ಥರು ಶಿಷ್ಯರಾಗಿರ್ತಕ್ಕಂಥ ರಘುನಾಥ ತೀರ್ಥರು ಕೊಪ್ಪಳ ರಾಯಚೂರು ಜಿಲ್ಲೆಯಲ್ಲಿ ಅವರಿಗೆ ಈ ಹೆಸರನ್ನು ಕೊಡ್ತಾ ಇದ್ದಾರೆ. ಪ್ರಾಯಶಃ ಯಾರು ನೋಡಿದರೆ ಕೊಪ್ಪಳನ್ನು ನಿಮಗೆ ಜ್ಞಾನ ಆಗತ್ತೆ. ಅಲ್ಲಿ ಒಂದು ಮರ ಮಾತ್ರ ಇತ್ತು, ಈಗ ಅದ್ರ ಜೊತೆಯಲ್ಲಿ ಮತ್ತೊಂದು ಮರ ಸೇರಿಕೊಂಡಿದೆ. ಒಂದು ಅಶ್ವತ್ಥ ವೃಕ್ಷ, ಶ್ರೀಪಾದರಾಜರು ಹಾಕಿರ್ತಕ್ಕಂಥ ಅಶ್ವತ್ಥ ವೃಕ್ಷ ಇತ್ತು. ಅಶ್ವತ್ಥ ವೃಕ್ಷದ ವಿಶಿಷ್ಟತೆ ನಮ್ಮಲ್ಲಿ 3 ವೃಕ್ಷಕ್ಕೆ ಬಹಳ ಮಹತ್ವ. ಯಾವುದು ಅಂದರೆ ತುಳಸಿ ಮೊದಲನೆಯದು, ಆಮೇಲೆ ಅಶ್ವತ್ಥ ಸರ್ವಪಾಪ ವ್ಯಪೋಹತಃ ಅಂತ ಬರೀತಾರೆ. ಅಲ್ಲಿ ಎಲ್ಲ ಪಾಪಗಳನ್ನು ಅಶ್ವತ್ಥ ವೃಕ್ಷದ ದರ್ಶನದಿಂದ ಮಾತ್ರ ಹೋಗುತ್ತಂತೆ. ಅಂತಲ್ಲಿ ಶ್ರೀಪಾದರಾಜರು ಬಂದು ಅಲ್ಲಿ ಕ್ಷೇತ್ರದಲ್ಲಿ ದರ್ಶನ ಮಾಡಿಕೊಟ್ಟಿರ್ತಕ್ಕಂಥವ್ರು ಶ್ರೀಪಾದರಾಜರು, ಲಕ್ಷ್ಮೀನಾರಾಯಣ ತೀರ್ಥರು. ಅಲ್ಲಿ ಜಿತಾಮಿತ್ರ ತೀರ್ಥರ ಗುರುಗಳಾಗಿರ್ತಕ್ಕಂಥವ್ರು.
ಅಲ್ಲಿ ಪಾಠ ಹೇಳ್ತಾ ಇದ್ರು. ಇವರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅವರ ಹತ್ರ ಹೋಗಿದ್ದಾರೆ ಲಕ್ಷ್ಮೀನಾರಾಯಣ ತೀರ್ಥರು. ಅಂತಹ ಸಂದರ್ಭದಲ್ಲಿ ಸತ್ಯಧರ್ಮರು ಬಂದರಿ ಕ್ಷೇತ್ರಕ್ಕೆ ಅಂತ ಹೇಳಿ ಆ ಕಾರ್ಪರ ಮಹಾತ್ಮೆಯನ್ನು ಗಿರಿಯಾಚಾರ್ಯ ಬರೆದಿದ್ದಾರೆ. ಅದರಲ್ಲಿ ಉಲ್ಲೇಖ ಮಾಡ್ತಾರೆ. ಅವರ ನಡೆಸಿರ್ತಕ್ಕಂತಹ ಪಾಠಗಳು ಸುಧಾ, ಚಂದ್ರಿಕಾ, ಪರಿಮಳ ಇತ್ಯಾದಿ ಅನೇಕ ಪಾಠಗಳನ್ನು ಮಾಡಿದ್ದಾರೆ. ಆ ಪಾಠಗಳನ್ನು ಕೇಳ್ತಾ ಇದ್ದಾರೆ ಇವರು ನಿತ್ಯದಲ್ಲಿ. ಆದರೆ ವ್ಯಾಖ್ಯಾನ ಮಾಡುವ ರೀತಿಯನ್ನು ನೋಡಿ, ಸುಧಾ ವ್ಯಾಖ್ಯಾನ ಮಾಡುವ ರೀತಿಯನ್ನು ನೋಡಿ ಅವಾಗ ಹೇಳ್ತಾರೆ, ನಾವು ಸುಧಾ ಪಾಠ ಮಾಡಿದ್ದೇವೆ, ಅನೇಕ ಗ್ರಂಥಗಳ ಆಚಾರ್ಯರ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದೇವೆ, ವ್ಯಾಸರಾಜರ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದೇವೆ. ಆದರೆ ಇಷ್ಟರ ಮಟ್ಟಿಗೆ ನಮಗೆ ಅದರ ಜ್ಞಾನ ಆಗಲಿಲ್ಲ. ನೀವು ವ್ಯಾಖ್ಯಾನ ಮಾಡುವ ರೀತಿ ನೋಡಿದರೆ ನಾವು ಬರೀ ಶ್ರೀಪಾದರಷ್ಟೇ, ನೀವು ಶ್ರೀಪಾದರಿಗೆ ರಾಜರು ಎಂಬುದಾಗಿ ಅವರು ಅವತ್ತಿನಿಂದ ಕರೆದಿದ್ದಾರೆ. ಆದ್ದರಿಂದ ಲಕ್ಷ್ಮೀನಾರಾಯಣ ತೀರ್ಥರು ಅನ್ನತಕ್ಕಂಥದ್ದು ಹೋಗಿ ಆವಾಗ ಶ್ರೀಪಾದರಾಜರು ಅನ್ನತಕ್ಕಂತಹ ಒಂದು ಬಿರುದು ಬಂದಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಿಂದಿನ ಸ್ವಾಮಿಗಳಿದ್ದರು, ಅವರು ಹೇಳ್ತಿದ್ರು ಅವರು ಯಾವತ್ತೂ ರಾಜರೇ ಅಂತ. ವಿಜ್ಞಾನನಿಧಿ ತೀರ್ಥರು 1 ವರ್ಷ ಅವರು ನಿತ್ಯ ಅಲಂಕಾರ ಎಲ್ಲ ಮಾಡಿದರು. ಆರಾಧನೆ, ಗುರುಗಳ ಆರಾಧನೆಯನ್ನು ಯಾರು ಇದುವರೆಗೂ ಮಾಡಿದ್ದಿಲ್ಲ. ಮುಂದೆ ಪ್ರಾಯಶಃ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ, ನಾವು ನೋಡೋದಕ್ಕಂತೂ ಆಗೋಲ್ಲ ಪ್ರಾಯಶಃ. ಆದ್ದರಿಂದ ಅಂಥ ಮಹನೀಯರು ಹೀಗೆ ಹೇಳಿದಾಗ ಇಲ್ಲ, ಅವರು ಯಾವತ್ತೂ ರಾಜರೇ, ಮೊದಲೇ ಧ್ರುವರಾಜರವರು, ಈಗ ಶ್ರೀಪಾದರಾಜರಾಗೋದು ಏನು ದೊಡ್ಡದು, ಆವಾಗಲೂ ರಾಜರು ಇವಾಗಲೂ ರಾಜರು ಅಂದರು. ಇಲ್ಲ ಸ್ವಾಮಿ, ಲಕ್ಷ್ಮೀನಾರಾಯಣ ಯತಿಗಳು ಅಂತ ಇದ್ದದ್ದು ಸತ್ಯಧರ್ಮರು ಮತ್ತು ಭುವೇಂದ್ರ ಇಬ್ಬರು ಇದ್ದಾಗ ಅವರ ಸನ್ನಿಧಾನದಲ್ಲಿ ಆ ಹೆಸರು ಅಂದದ್ದರಿಂದ ಅವತ್ತಿಂದ ಆ ಹೆಸರು ಅಂತೂ ಬಿರುದು ಅಂತಕ್ಕಂಥದ್ದು ಅಂಥೇಳಿ ಅವರಿಗೆ ರಘುನಾಥ ತೀರ್ಥರು ಬಂದಿದ್ದು. ಸತ್ಯಧರ್ಮದಲ್ಲ, ರಘುನಾಥ ತೀರ್ಥರು ಕೊಪ್ಪಳದಲ್ಲಿ ಅಲ್ಲಿ ಬಂದಿದ್ದಾಗ ನರಸಿಂಹ ಕ್ಷೇತ್ರದಲ್ಲಿ ಒಳ್ಳೆಯ ಭುವೇಂದ್ರ ತೀರ್ಥದಲ್ಲಿ ರಘುನಾಥ ತೀರ್ಥರು ಅಂದರೆ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬರತಕ್ಕಂಥ ಮಹಾನುಭಾವರು. ಕಿರಿಯ ಯತಿಗಳಾದ ಲಕ್ಷ್ಮೀನಾರಾಯಣ ತೀರ್ಥರನ್ನು ನೋಡಿ ಅವರು ಆವಾಗ ಹೇಳ್ತಾ ಇದ್ದಾರಂತೆ, ನಾವೆಲ್ಲ ಬರೀ ನಾವೆಲ್ಲ ಶ್ರೀಗಳಷ್ಟೇ, ನೀವು ಶ್ರೀಪಾದರಲ್ಲ, ಶ್ರೀಪಾದರಿಗೆ ರಾಜರು ಅಂತ ಹೇಳಿ ಅವ್ರಿಗೆ ಹೇಳ್ತಾ ಇದ್ದಾರೆ. ಆದ್ದರಿಂದ ಅವತ್ತಿನಿಂದ ಶ್ರೀಪಾದರಾಜರು ಅಂತಕ್ಕಂಥ ಹೆಸರು ಬಂತು. ಮುಳುಬಾಗಿಲು ಅಂದರೆ ಸಾಮಾನ್ಯ ಕ್ಷೇತ್ರ ಅಲ್ಲ ಅದು. ಅಲ್ಲಿ 72 ಮಹಾಮಂತ್ರಗಳನ್ನು ಅಕ್ಷೋಭ್ಯ ತೀರ್ಥರು ಆ ಅಂಗಾರದಲ್ಲಿ ಬರೆದ ಯೋಗ ನರಸಿಂಹನ ಮುಂದುಗಡೆ ಕೂತ್ಕೊಂಡು ಸಾಧನೆ ಮಾಡಿ ಅದನ್ನು ಸಿದ್ಧಿಯನ್ನು ಪಡೆದು ಆನಂತರದಲ್ಲಿ ಅವರು ಆ ಪರವಾದಿಗಳನ್ನು ಸೋಲಿಸಿದರು. ಪ್ರಭೇದಿನ ಅಂಥೇಳಿ ಅಕ್ಷೋಭ್ಯ ತೀರ್ಥರು ಅವರನ್ನು ಸೋಲಿಸಿ ಅದನ್ನು ಬರೆದಿರೋದು. ಇವತ್ತು ವೀರಭದ್ರನಗರ ಅಂತಿದೆ, ಅದರ ಒಳಗಡೆಯಿಂದ ಬೆಟ್ಟಕ್ಕೆ ನೀವು ಹೋದರೆ ಅಲ್ಲಿ ಮೇಲೆ ಜಯಸ್ತಂಭ ಅನ್ನತಕ್ಕಂಥದ್ದನ್ನು ಇಟ್ಟಿದ್ದಾರೆ. ಹೀಗೆ ಅವರು ಚಿಕ್ಕವರಾಗಿ ಬೆಳೆಸಿದಾಗೇ ದೇವರಿಗೆ ಅಭಿಷೇಕ ಮಾಡಿದ ಹಾಲಿನಿಂದನೇ ಅವರು ಬೆಳೆದಿದ್ದಾರೆ ಮಹಾನುಭಾವರು. ಆದ್ದರಿಂದ ಈ ಉಪನಯನ, ಪ್ರಣವ ಮಂತ್ರಗಳು, ಆ ಗಾಯತ್ರಿ ಅಂದರೆ ಅಲ್ಲಿವರೆಗೂ ಗಾಯತ್ರಿ ಮಂತ್ರ. ಯತಿ ಧರ್ಮಕ್ಕೆ ಬಂದ ಮೇಲೆ ಪ್ರಣವ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಅವರು ಓಂ 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 ಅಂತ 3 ಸಲ ಹೇಳಿದರೆ ಒಂದು ಗಾಯತ್ರಿ ಲೆಕ್ಕ ಯತಿಗಳಿಗೆ. ಅಂಥದ್ದು ಪ್ರತಿನಿತ್ಯದಲ್ಲಿ 6000 ಮಂತ್ರ ಜಪ ಮಾಡ್ತಿದ್ರು ಅವರು ಪ್ರತಿನಿತ್ಯದಲ್ಲಿ. 72 ಕೋಟಿ ಮಹಾಮಂತ್ರಗಳನ್ನು ವಾಯುದೇವರು ಮಾಡ್ತಾರಂತೆ. ನಾವು 10 ಗಾಯತ್ರಿ ಮಾಡೋಕ್ಕಾಗಲ್ಲ ನಮಗೆ, ಇರಲಿ. ಹೀಗೆ ಉಪನಯನ ಆದಮೇಲೆ ಆ ಗುರುಗಳ ಅನುಗ್ರಹದಿಂದ ಅವರಿಗೆ ಉಪದೇಶ ಅಂತಕ್ಕಂತಹದ್ದು ಕೊಟ್ಟು ಅವರಿಗೆ ಆ ಒಂದು ಇದನ್ನು ವಿಶಿಷ್ಟವಾಗಿರತಕ್ಕಂತಹ ಬಿರುದನ್ನು ಕೊಟ್ಟು ಬಂದ ಮೇಲೆ ಅವರು ಬಹಳವಾಗಿ ಬೆಳೀತಾ ಇದ್ದಾರಂತೆ. ವ್ಯಾಸರಾಜರು ಕೂಡ ಅಲ್ಲೇ ಅದೇ ನೀವು ಹೋದರೆ ಅಲ್ಲೊಂದು ಚಿಕ್ಕ ಗುಡಿ ಇದೆ, ಅಲ್ಲಿ ಕೂತ್ಕೊಂಡು ವ್ಯಾಸರಾಜರು ತಪಸ್ಸು ಮಾಡ್ತಿದ್ರು ಅಂತ ಹೇಳ್ತಾರೆ. ಒಂದು ದಿವಸ ಅಲ್ಲಿ ಶೇಷನ ರೂಪದಲ್ಲಿ ವ್ಯಾಸರಾಜರ ತಲೆಯ ಮೇಲೆ ಅದನ್ನು ಕಂಡಿದ್ದಾರೆ. ಎಲ್ಲೆಲ್ಲಿ ಜ್ಞಾನ ಇದೆಯೋ ಅಲ್ಲೆಲ್ಲ ಶೇಷದೇವರು ಕಾಣ್ತಾರೆ ನಮಗೆ. ನೋಡಿ, ಗೋಪಾಲದಾಸರು ತಪಸ್ಸು ಮಾಡ್ತಾ ಗಾಯತ್ರಿ ಮಾಡುವಾಗ ಅವ್ರ ತಲೆ ಮೇಲೆ ಮಗು ಆಡ್ತಾ ಇರೋದು, ಸರ್ಪ ಆಡ್ತಾ ಇರೋದನ್ನು ನೋಡ್ತೀವಿ. ವ್ಯಾಸರಾಜರ ತಲೆ ಮೇಲೆ ನೋಡ್ತೀವಿ. ಹಾಗೆ ಯಾರು ಜ್ಞಾನ ಇದೆ, ಶೇಷಚಂದ್ರಿಕಾಚಾರ್ಯರು, ಹೀಗೆ ಯಾರ್ಯಾರಲ್ಲಿ ಹೆಚ್ಚಿನ ಜ್ಞಾನ ಇದೆ, ಟೀಕಾಕೃತ್ಪಾದರ ಅನುಗ್ರಹ ಅನ್ನತಕ್ಕಂಥದ್ದು ಆ ರೂಪದಿಂದ ಆಗ್ತಾ ಇದೆ ಅನ್ನೋದು ವ್ಯಾಸರಾಜರಿಗೆ ಘಟ ಸರ್ಪ ಸುತ್ತಕೊಂಡಿತ್ತು ಅಂತ ಪ್ರಸನ್ನ ಶ್ರೀನಿವಾಸದಾಸ್ ಹೇಳ್ತಾರೆ. ಬರೀ ಸರ್ಪ ತಲೆ ಮೇಲೆ ಇತ್ತು ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ, ಹೇಗೋ ಗೊತ್ತಿಲ್ಲ. ಅಂತೂ ಮಹಿಮಾನ್ವಿತರು ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಪಂಡರಾಪುರಕ್ಕೆ ತಾವು ಇಬ್ಬರು ಗುರುಗಳು ಸೇರಿ ಹೋಗ್ತಾ ಇದ್ದಾರಂತೆ. ಗುರುಗಳನ್ನು ಕರೆದುಕೊಂಡು ವ್ಯಾಸರಾಜರಿಗೆ ಸೂಚನೆ ಆಯಿತು. ಆವಾಗ ಪಂಡರಾಪುರಕ್ಕೆ ಒಂದು ವಿಠ್ಠಲನ ಸೇವೆ ಮಾಡ್ತಾ ಕೆಲ ಕಾಲ ಅಲ್ಲಿದ್ದರಂತೆ. ವಿಠ್ಠಲ ಹೇಳಿದ್ದೇ ಒಗಟಾಗಿತ್ತು. ಏನು ಹೇಳಿದ್ರು ಅವರು ಅಂದರೆ, ಭೀಮರತಿ ಪುಷ್ಪವತಿ ಅಂತ 2 ನದಿಗಳು ಸೇರಿರ್ತಕ್ಕಂತಹ ಸ್ಥಳ ಅದು. ನಾವೆಲ್ಲ ಬರೀ ಭೀಮರತಿ ಅಂತ ಅಷ್ಟೇ ಹೇಳ್ತೀವಿ. ಪುಷ್ಪರತಿ ಅಂತ ಒಂದು ನದಿ ಇದೆ, ಆ ನದಿಯೂ ಸೇರಿದೆ. ಭೀಮರತಿ
ಪುಷ್ಪವತಿ ಅಂತ 2 ನದಿಗಳ ಸಂಗಮ ಅದು. ನಾವು ಹೇಳೋದು ಬರೀ ಕೃಷ್ಣ ಭೀಮ ಸೇರಿತ್ತು. ಕೃಷ್ಣ ಭೀಮ ಅಲ್ಲಿಲ್ಲ, ಭೀಮ ಮಾತ್ರ ಇರೋದು. ಪುಷ್ಪವತಿ ಅನ್ನೋ ನದಿ ಇದೆ. ಆ 2 ನದಿಗಳ ಮಧ್ಯದಲ್ಲಿ ಶ್ರೀಪಾದರಾಜರಿಗೆ ಕನಸಿನಲ್ಲಿ ಒಂದು ಜಾಗ ತೋರಿಸ್ತಾರೆ. ಆ ಜಾಗ ಸ್ವಪ್ನದಲ್ಲಿ ಬಂದು ಸಂಗಮದಲ್ಲಿ ನಿರ್ದಿಷ್ಟ ಸ್ಥಳ ಅನ್ನತಕ್ಕಂಥದ್ದು ತೋರಿಸಿ ಆ ಜಾಗವನ್ನು ಅಗಲು ಅಲ್ಲಿ ಒಂದು ಪ್ರತಿಮೆ ಸಿಗುತ್ತೆ, ತಗೊಂಡು ಹೋಗು ಅಂತ ಹೇಳಿದಾಗ ಆವಾಗ ದೊಡ್ಡ ದೇವರ ಪೆಟ್ಟಿಗೆ ಅಲ್ಲಿ ಸಿಗ್ತಾ ಇದೆ. ಅದನ್ನು ತೆಗೆಸ್ತಾ ಇದ್ದಾರೆ. ಅದರೊಳಗೆ 2 ಸಂಪುಟಗಳಿದ್ದದ್ದು, ಒಂದು ರುಕ್ಮಿಣಿ ಸತ್ಯಭಾಮ ಸಮೇತ ರಂಗವಿಠಲ, ಅದು ಒಂದು. ಆಮೇಲೆ ಆನಂತರದಲ್ಲಿ ಮತ್ತೊಂದು ಗೋಪಾಲಕೃಷ್ಣ ಮೂರ್ತಿ, ಈಗಲೂ ಕೂಡ ಅಬ್ಬೂರು ವ್ಯಾಸರಾಜ ಮಠದಲ್ಲಿ ಪೂಜೆಗೊಳ್ತಾ ಇದೆ. ಅದು ಗೋಪಾಲಕೃಷ್ಣ ಮೂರ್ತಿ ನಿಮಗೆ ಈ ವ್ಯಾಸರಾಜ ಮಠದಲ್ಲಿ ಸಿಗಲ್ಲ, ಸೋಸೆ ಅಬ್ಬೂರು ವ್ಯಾಸರಾಜ ಮಠದಲ್ಲಿ ಸಿಗುತ್ತೆ, ನೋಡ್ಬೋದು. ಶಾಸ್ತ್ರಕ್ಕೆ ವಿರುದ್ಧವಾದ ಭಂಗಿಯಲ್ಲಿ ಪರಮಾತ್ಮ ನಾಟ್ಯ ಮಾಡ್ತಾ ಇದ್ದಾನೆ. ಅದನ್ನು ಶ್ರೀಪಾದರಾಜ ಒಂದು ಸಲ ತಾವು ಲೌಕಿಕ ವ್ಯವಹಾರದಲ್ಲಿ ಮಾತಾಡ್ತಾ ಕೂತ್ಕೊಂಡು ಅಥವಾ ವ್ಯಾಖ್ಯಾನ ಮಾಡ್ತಾ ಯಾವುದೋ ಗ್ರಂಥಗಳನ್ನು ಅವರು ಸ್ವಲ್ಪ ಬ್ಯುಸಿ ಇದ್ದಾಗ ಇವರಿಗೆ ನೀವು ಪೂಜೆ ಮಾಡಿ, ಇವತ್ತು ನಿರ್ಮಾಲ್ಯ ಮಾಡಿ ಬರ್ತೀವಿ ಅಂತ ಹೇಳಿದಾಗ ಆವಾಗ ಎಷ್ಟೋ ದಿವಸ ಆ ವ್ಯಾಸರಾಜರ ಒಂದು ಸಂಪುಟ ಇರತಕ್ಕಂಥದ್ದನ್ನು, ಈ ಕೃಷ್ಣನ ಸಂಪುಟವನ್ನು ತೆಗೆಯಲಿಕ್ಕೆ ಪ್ರಯತ್ನ ಪಟ್ಟರು, ತೆಗೆದಿದ್ದಿಲ್ಲ ಅಂತ. ವ್ಯಾಸರಾಜರು ಸುಮ್ಮನೆ ಹಾಗೆ ಎಲ್ಲವನ್ನು ತೆಗೆದಾಗ ಸುಲಭವಾಗಿ ಬಂತಂತೆ. ಅಲ್ಲಿ ಗೋಪಾಲಕೃಷ್ಣ ನಾಟ್ಯ ಮಾಡಿದ ಅಂತ ಸ್ಪಷ್ಟ ಹೇಳ್ತಾರೆ. ಅದು ಹಾಗೆ ಈ ಪರಂಪರೆಯಲ್ಲಿ ಸೇರಿಕೊಂಡಿದೆ. ಆಮೇಲೆ ಮುಂದೆ ರುಕ್ಮಿಣಿ ಸತ್ಯಭಾಮ ಸಮೇತನಾಗಿರತಕ್ಕಂತಹ ರಂಗವಿಠಲ ಇವರ ಹತ್ರ ಬಂದ ಮೇಲೆ ಅವಾಗ ರಂಗವಿಠಲ ಅನ್ನೋ ಅಂಕಿತದಲ್ಲಿ ಅನೇಕ ಕೃತಿಗಳನ್ನು ಮಾಡಿದ್ದನ್ನು ನಾವು ಕೇಳ್ತೇವೆ. ಇಡೀ ದಾಸ ಸಾಹಿತ್ಯದ ಪ್ರಪ್ರಥಮ ನೇತಾರರು ಅಂತಂದರೆ ಆಚಾರ್ಯ ಮಧ್ವರೇ ದ್ವಾದಶ ಸ್ತೋತ್ರ ಹಾಕ್ಕೊಟ್ಟಿದ್ದಾರೆ. ಆದರೆ ತಮಿಳುನಾಡಿನಲ್ಲಿ ಹೋದಾಗ ಶ್ರೀಪಾದರಾಜರು ಮಾಧ್ವ ಪರಂಪರೆ ಯಾವ ರೀತಿಗಳು ಹೋದರೂ ಕೂಡ ಅಲ್ಲಿ ಆ ಪ್ರಬಂಧಗಳನ್ನು ತಮಿಳಿನಲ್ಲಿ ಹೇಳ್ತಾ ಇದ್ರು. ಎಲ್ಲ ಹೆಂಗಾರು ಇವತ್ತು ಕೂಡ ತಮಿಳಿನಲ್ಲೇ ಹೇಳ್ತಾರೆ. ಅದನ್ನು ಕೇಳಿ ಶ್ರೀಪಾದರಾಜರು ನಾವ್ಯಾತಕ್ಕೆ ಏನು ಮಾಡಬಾರ್ದು ಅಂತ ಹೇಳಿ ಆವಾಗ ರಂಗವಿಠಲ ಅನ್ನೋ ಅಂಕಿತದಿಂದ ಕೃತಿ ರಚನೆ ಮಾಡಿ ಅವತ್ತಿನಿಂದ ಆ ಪೂಜಾ ಕಾಲದಲ್ಲಿ ನಂತರದಲ್ಲಿ ಅದನ್ನು ಹಾಡ್ತಕ್ಕಂಥ ಒಂದು ಸಂಪ್ರದಾಯ ಬಂದಿರತಕ್ಕಂಥದ್ದು ಶ್ರೀಪಾದರಾಜರು ಮೊಟ್ಟ ಮೊದಲು. ಅದಕ್ಕೋಸ್ಕರ ಹರಿದಾಸ ಧ್ವಜವನ್ನು ಮೊಟ್ಟ ಮೊದಲು ಎತ್ತಿ ಹಿಡಿದ ಮಹಾನುಭಾವರು, ಪ್ರಚಲಿತವಾಗುವಂತೆ ಮಾಡಿದವರು ಶ್ರೀಪಾದರಾಜರು. ಅದಕ್ಕಿಂತ ಮುಂಚಿನವರು ಮಾಡಿಲ್ಲ ಅಂತಿಲ್ಲ, ಮಾಡಿದ್ದಾರೆ ಕೆಲವರು. ಆದರೆ ಶ್ರೀಪಾದರಾಜರಷ್ಟು ಪ್ರಸಿದ್ಧಿಗೆ ಬಂದಿರತಕ್ಕಂಥದ್ದು ಯಾವುದಿಲ್ಲ. ವಾಗ್ವಜ್ರ ಗ್ರಂಥ ಹೇಳ್ತಾರೆ, ಅದು ಸಿಕ್ಕಿಲ್ಲ ಅಂತಾರೆ. ಹೀಗೆ ವ್ಯಾಸರಾಜ ಈಗ ಪ್ರಿಂಟ್ ಆಗಿದೆ ಅಂತ ಕೇಳಿದೆ ನಾನು. ಆಮೇಲೆ ವ್ಯಾಸರಾಜರ ವೇದೋಜ್ಜೀವನ, ನ್ಯಾಯಾಮೃತ ತರ್ಕತಾಂಡವ ಗ್ರಂಥಗಳನ್ನು ರಚಿಸಿ ಸಾಕಷ್ಟು ಅನುಕೂಲ ಅಂತಕ್ಕಂಥದ್ದಾಗಿದೆ ಅಂಥೇಳಿ ಅದನ್ನು ವಿಶಿಷ್ಟವಾಗಿ ಬರೀತಾರೆ. ಹೀಗೆ ಹರಿದಾಸ ಸಾಹಿತ್ಯ ಆದ್ಯ ಪ್ರವರ್ತಕರೇ ಶ್ರೀಪಾದರಾಜರು. ನರಹರಿ ತೀರ್ಥರು ಮಾಡಿದ್ದಾರೆ ಅಂತಿದೆ, 11 ಕೃತಿಗಳು ಸಿಕ್ಕಿದೆ ಇದುವರೆಗೂ ಕೂಡ, ಅದಕ್ಕೆ ಮೇಲೆ ಸಿಕ್ಕಿಲ್ಲ ನರಹರಿ ತೀರ್ಥರು ಮಾಡಿದ್ದು. ಅದರೊಳಗೆ ತಿಳ್ಕೋ ನಿನ್ನೊಳಗೆ ನೀನು ಅನ್ನತಕ್ಕಂಥದ್ದು, ಇನ್ನು ಅನೇಕ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು 3-4 ಕೀರ್ತನೆಗಳು ಮಾತ್ರ ಇದೆ. ಇವರು ಅನೇಕ ಸುಳಾದಿಗಳು, ಉಗಾಭೋಗಗಳು, ವೃತ್ತನಾಮಗಳನ್ನು ರಚನೆ ಮಾಡಿದ್ದು ಎಲ್ಲವನ್ನು ಕೂಡ ಮಹಾನುಭಾವರು ಶ್ರೀಪಾದರಾಜ ರಚನೆ ಮಾಡಿದ್ದಾರೆ. ವೇಣುಗೀತೆ ಮತ್ತು ಭ್ರಮರಗೀತೆ ಇವೆಲ್ಲ ವಿಶಿಷ್ಟವಾದ ಗೀತೆಗಳು. ಭ್ರಮರಗೀತೆ ಹೇಗೆ ಗೋಪಿಗೀತೆ ಹೇಗಿದೆಯೋ ಅದರಂತೆ ಭ್ರಮರಗೀತೆ ಇದೆ. ಅದನ್ನು ಠಕ್ಕ ಅಂತ ಬರೀತಾರೆ ಕೃಷ್ಣನಿಗೆ. ಅವರು ಸ್ತೋತ್ರ ರೂಪದಲ್ಲಿ ವಿರುದ್ಧವಾದ ಭಾಷೆಯಲ್ಲಿ ಮಾಡಿದ್ದಾರೆ. ಆದ್ದರಿಂದ ಅದೆಲ್ಲ ಬಹಳ ವಿಶಿಷ್ಟವಾಗಿ ಅದನ್ನು MA ಮಾಡೋರಿಗೆ ಹಳಗನ್ನಡದಲ್ಲಿ ರಚನೆ ಆಗಿರ್ತಕ್ಕಂಥದ್ದು. MA ಮಾಡೋರು ಇವತ್ತಿಗೂ ಕೂಡ ಪಠ್ಯಪುಸ್ತಕದಲ್ಲಿ ಇದೆ. ಅದು ಎಷ್ಟೋ ಜನ ಅದನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಬರೆದನ್ನು ಬಿಟ್ಬಿಟ್ಟಿದ್ರು ಹಳಗನ್ನಡದನ್ನು. ಆಮೇಲೆ ಮುಂದೆ ಅಯ್ಯಂಗಾರ ಬಂದ ಮೇಲೆ ಮಾಡಿದ್ದಾರೆ, ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ ಮಹಾನುಭಾವರು. ಕೃಷ್ಣ ಸತ್ಯಭಾಮೆ ಅವ್ರ ಜೊತೆಯಲ್ಲಿ ನಾಟಕ ಮಾಡಿರ್ತಕ್ಕಂಥದ್ದು. ಆಮೇಲೆ ಈ ಗೋಪಿಕಾ ಸ್ತ್ರೀಯರ ಜೊತೆಯಲ್ಲಿ ತಾನು ನರ್ತನಗಳನ್ನು ಮಾಡಿದ್ದು, ಅವೆಲ್ಲ ವಿಷಯವನ್ನು ಗೋಪಿಗೀತೆಯಂತೆ ಇದು ಒಂದು ಭ್ರಮರಗೀತೆ ಅಂತಕ್ಕಂಥದ್ದನ್ನು ರಚನೆ ಮಾಡಿ ಸಮರ್ಪಣೆ ಮಾಡಿದ್ದಾರೆ. ಆನಂತರದಲ್ಲಿ ಹರಿದಾಸ ಸಾಹಿತ್ಯದಿಂದ ವಿಚಿತ್ರವಾದ ರೀತಿಯಲ್ಲಿ ಬೆಳೆಸಿ ಅಲ್ಲಿ ಒಂದು ಸಭಾ, ಹಾಗೆ ಸಮೀರ ಸಮರ್ಧಿನಿ ಸಭಾ ಮಾಡಿದ್ದಾರೋ ಹಾಗೆ ಶ್ರೀಪಾದರಾಜರ ಕಾಲದಿಂದಲೇ ಆ ಸಭಾ ಅನ್ನತಕ್ಕಂಥದ್ದು ಮಾಡಿದ್ದಾರೆ. ಈ ವೆಂಕಟೇಶನ ಮೇಲೆ ದೇವನಾಮದ ವಿಶಿಷ್ಟವಾಗಿ ಬರೆದಿದ್ದಾರೆ ಅಂತ ಬರೀತಾರೆ ಅವರು. ಹೀಗೆ ಅನೇಕ ವಿಷಯಗಳನ್ನು ಶ್ರೀಪಾದರಾಜರು ತಾವು ಜಗನ್ನಾಥದಾಸರು ಈ ಕೃತಿ ಫಲಶ್ರುತಿ ಬರೆದಿದ್ದು ನಿಮಗೆ ಗೊತ್ತು. ಜಯ ಜಯ ಜಗತ್ತಾಣ ಜಗದೊಳಗೆ ಸುತ್ತಾಣ ನಿಖಿಲಗಳ ಸದ್ದಾಮ ಮಧ್ವನಾಮ ಅಂತ ಏನು ಮಧ್ವನಾಮ ಇದೆ, ಆ ಮಧ್ವನಾಮದಲ್ಲಿ
ಪರಮಾತ್ಮ ಭೂಮಿಯನ್ನೇ ಹೇಗೋ ಹೊತ್ತಿದ್ದಾನೆ ಅಂತಕ್ಕಂಥದ್ದು ನಮ್ಮ ಸಂಧ್ಯಾವಂದನೆಯ ಸಂಕಲ್ಪದಲ್ಲೇ ಬರುತ್ತೆ. ಪ್ರಾಯಶಃ ನಾವೆಲ್ಲ ಗಮನಿಸಿರೋದಿಲ್ಲ ಅದನ್ನು. ನೋಡಿ, ಪ್ರಣವಸ್ಯಾಪರಂ ಶ್ರೀ ಪರಮಾತ್ಮ ದೇವತಾದೇವಿ ಗಾಯತ್ರಿ ಛಂದಃ ಪ್ರಾಣಾಯಾಮ ವಿನಿಯೋಗ ಆದಮೇಲೆ ನೀವು ಹೇಳೋದೇನೋ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಥೆ ಶ್ವೇತವರಾಹ ಕಲ್ಪೆ ಇದನ್ನೆಲ್ಲ ಹೇಳ್ತೀವಿ ನಾವು. ಏನದು ಆದ್ಯವರಾಹ? ಈಗಿರೋ ವರಾಹ ಹೇಳ್ಬೇಕು. ಆದ್ಯ ಬ್ರಹ್ಮಣ ಹೇಳಬೇಕು. ಆದ್ಯ ಬ್ರಹ್ಮಣೆ ಅಂತ ಹೇಳ್ತೀವಿ ನಾವು. ಅಂದರೆ ಏನರ್ಥ? ಭಗವಂತನ ಸೃಷ್ಟಿ ಕಾರ್ಯ ಶ್ವೇತವರಾಹನಾಗಿ ಭೂಮಿಯನ್ನು ತಂದ ಮೇಲಿಟ್ಟಾಗ ಅಲ್ಲಿಂದ ಆರಂಭ ಮಾಡಿಕೊಂಡು ಇವತ್ತಿನ ದಿನದ ಈ ಗಳಿಗೆವರೆಗೂ ಏನೇನಾಗಿದೆ ಅದೆಲ್ಲವೂ ಕೂಡ ಸಂಕಲ್ಪದಲ್ಲಿ ಬರುತ್ತೆ. ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧ. ಸೃಷ್ಟಿ ಯಾವಾಗಾಯಿತು ಅಂದಾಗ ಎರಡನೇ ಪರಾರ್ಧದಲ್ಲಿ ಪರ ಒಂದು 100 ವರ್ಷಕ್ಕೆ ಪರ ಅಂತ, ಅರ್ಧ ಅಂದರೆ 50 ವರ್ಷ. ಬ್ರಹ್ಮದೇವರ 50 ವರ್ಷ ಮಲಗಿಬಿಟ್ಟಿದ್ರು. ಅದಾದ ಮೇಲೆ ಸೃಷ್ಟಿ 87.5 ವರ್ಷ ಮಲಗಿರ್ತಾರೆ. 12 ವರ್ಷದಲ್ಲಿ ಭಗವಂತ ಸೃಷ್ಟಿ ಅಂತಕ್ಕಂಥದ್ದನ್ನು ಬ್ರಹ್ಮದೇವರ ಮೂಲಕ ಮಾಡಿಸ್ತಾನೆ. ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ. ಶ್ವೇತವರಾಹ ನೀಲವರ ಅಂತ 2 ವರಾಹ ದೇವರ ಅವತಾರ ಆದದ್ದು. ಆ ಶ್ವೇತವರಾಹ ಕಲ್ಪದಲ್ಲಿ ವೈವಸ್ವತವನ್ನು ಅಂತಾರೆ. ಮನು, 7 ಮನು ಏನಿದ್ದಾನೆ ಅವನು ವೈವಸ್ವತಮನು. ಆ ಮನುವಿನ ಕಾಲದಲ್ಲಿ ಅಂತ ಇಷ್ಟು ಸ್ಪಷ್ಟ ಹೇಳ್ತಾರೆ. ಅಂದರೆ ಸೃಷ್ಟಿಗೆ ಬೇಕಾಗಿರತಕ್ಕಂಥ ಭೂಮಿ ಮುಳುಗಿದಾಗ, ಭೂಮಿನೇ ಇಲ್ಲ ಅಂದಾಗ ಯಾರೋ ಕೈಲಾಗದೆ ಇರೋನು ಹೆಂಡತಿ ಜೊತೆಲಿ ಹೋಗುವಾಗ ಹೆಂಡತಿನ ಚುಡಾಯಿಸಿದ್ರೆ ಸುಮ್ಮನೆ ಇರಲ್ಲ. 4 ಏಟು ಹೊಡೆಸ್ಕೊಂಡ್ಬಂದ್ರೂ ಪರವಾಗಿಲ್ಲ, ಇವನು 2 ಏಟು ಹೊಡೆದು ಬರ್ತಾನೆ. ಅಂಥದ್ದು ಆ ಹಿರಣ್ಯಕಶಿಪನ ತಮ್ಮ ಅವನಿಗೆ ಅದನ್ನು ಇಡೀ ಭೂಮಿ ನನಗಬೇಕು ಅಂತಂದ್ರೆ ಭಗವಂತ ಹೇಗೆ ಸುಮ್ಮನಿದ್ದಾನು? ನನ್ನ ಹೆಂಡತಿ ಅಂತೇಳಿ ವರಾಹದೇವರು, ಭೂವರಾಹದೇವರ ಅಭಿಮಾನಿಗಳು ಭೂಮಿಗೆ. ಅದಕ್ಕೆ ಪೃಥ್ವಿಧೃತ ತ್ವಯಾಲೋಕ ದೇವಿತ್ವಂ ವಿಷ್ಣುನಾಧೃತ ಪಾಂಚಧಾರಯ ಮಾಂ ದೇವಿ ಪವಿತ್ರಂ ಕುರುಚಾಸನಂ. ಆಸನವನ್ನು ನಾವು ಆಸನ చేయಬೇಕು, ಜಪ ಮಾಡಬೇಕು ಅಂತ ಕೂಡಬೇಕಾದಾಗ್ಯೂ ಕೂಡ ಆ ವರಾಹದೇವರ ಸ್ಮರಣೆ ಮಂಡೂಕಾಕಂ ಕೂರ್ಮಾಯನ್ಮ ವರಾಯನ್ಮ ಶಂಶೇಷಾಯನ್ಮ ಹಾಕಂ ಕಾಲಾಗ್ಯುದ್ಧಾಯನ್ಮ ಇವೆಲ್ಲ ನಾವು ಹೇಳ್ಕೊಂಡು ಬರ್ತೀವಲ್ಲ. ಹಾಗೆ ಆದ್ಯವರಾಹ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತವನ್ನು ಅಂತಾರೆ. ಕಲಿಯುಗೆ ಅಷ್ಟಾವಿಂಶತಿ ಕಲಿಯುಗೆ 28ನೇ ಕಲಿಯುಗ ಅಂತ ಹೇಳ್ತಾರೆ. ಇದಕ್ಕಿಂತ ಮುಂಚೆ ಸೃಷ್ಟಿ ಆಗಿತ್ತೋ ಇಲ್ಲೋ ಅಂತ. ಏಕಾದಶ 27 ಸಲಾಗಿ 28ನೇ ಸಲ ಇದು 4 ಯುಗಗಳ ಒಂದು ಸರ್ಕಲ್ ನಡೀತಾ ಇದೆ. ಅದು ಹೇಗೆ ಕೃತ ತ್ರೇತ ದ್ವಾಪರ ಕಲಿ ಈ 4 ಯುಗಗಳು 1000 ಸಲ ತಿರುಗಿದ್ದು ಬ್ರಹ್ಮದೇವರಿಗೆ ಒಂದು ಹಗಲು. ಚತುರ್ವಿಧ ಸಹಸ್ರಾಣಾಂ ಬ್ರಹ್ಮಣೋ ದಿನ ಉಚ್ಯತೆ ಅಂತ ಅದೆಲ್ಲವನ್ನು ಸ್ಮರಣೆ ಮಾಡಿಕೊಂಡು ಮತ್ತೆ ಅಂಥದ್ದೇ 1000 ವರ್ಷ ಆದರೆ ಒಂದು ರಾತ್ರಿ. ಇಂಥ ಒಂದು ದಿನ ಆದರೆ ಇಂಥ 365 ದಿನ ಬ್ರಹ್ಮದೇವರ ಆಯಸ್ಸು. ಅದನ್ನೆಲ್ಲ ನಾವು ಅಂದ್ಕೊಂಡು ನಮ್ಮ ಆಯಸ್ಸು ಎಷ್ಟಿದೆ ನಮಗೆ ಗೊತ್ತಿಲ್ಲ. ಅದಕ್ಕೆ ಇವಾಗ ನಾವು ಈ ಜಪ ಮಾಡೋದಕ್ಕೆ ಬೇಕಾಗಿರ್ತಕ್ಕಂತಹ ಆ ಶ್ವೇತವರಾಹ ಕಲ್ಪೆ ಅಂತೇಳಿ ಹೇಳ್ಕೊಂಡು ಎಲ್ಲ ಮಾಡಿರ್ತಕ್ಕಂತಹದ್ದನ್ನೇ ಮಹನೀಯರು ಅದನ್ನು ಜಯ ಜಯ ಜಗತ್ರಾಣ ಜಗದೊಳಗೆ ಸೂತ್ರಾಣದ ಮೊದಲನೇ ನುಡಿಯಲ್ಲೇ ಹೇಳ್ತಾರೆ. ಆದಿ ಕಚ್ಚಪ ರೂಪ ಏನಿತ್ತು, ಎಲ್ಲಿಂದ ಬಂತು? ಅಂಡೋದಕರಿ ಓದಿದ ಶೇಷ ಮೂರುತಿಯನು. ಅಂಡೋದಕ ಅಂದರೆ ಏನದು ಕೇಳ್ತಾರೆ ಕೆಲವು ಪ್ರಶ್ನೆ. ಭೂಮಿ ಕೆಳಗೆ ನೀರಿದೆಯಾ ಇಲ್ವಾ ಅಂದರೆ ನೀರಿದೆ, ಮತ್ತೆ ಕಲ್ಲಿದೆ, ಮತ್ತೆ ನೀರಿದೆ. ಹೀಗೆ 7 ಆವರಣಗಳಿಂದ ಕೂಡಿರ್ತಕ್ಕಂಥದ್ದು. ಪೂರ್ಣ ಕೆಳಗೆ ಘನೀಕೃತವಾದ ನೀರಿದೆ, ಐಸ್ ಗಡ್ಡೆ ಘನೀಕೃತವಾದ ನೀರು. ಅದಕ್ಕೆ ನಾವು ಬೋರ್ವೆಲ್ ತೆಗೆದರೆ ಮೊದಲು ಏನು ಬರುತ್ತೆ? ಮಣ್ಣು ಬರುತ್ತೆ, ಆಮೇಲೆ ಕಲ್ಲಿನ ಕೆಳಗೆ ನೀರು ಬರುತ್ತೆ. ಹಾಗೆ ಗಟ್ಟಿ ಆಗುತ್ತೆ, ಮತ್ತೆ ಲಿಕ್ವಿಡ್ ಆಗುತ್ತೆ. ಅದೆಲ್ಲವೂ ಕೂಡ ನಾವು ಕಾಣ್ತೇವೆ ಪ್ರಪಂಚದಲ್ಲಿ. ಎಷ್ಟು ಸತ್ಯ! ಶ್ರೀಪಾದರಾಜರು ಹೇಳಬೇಕಾದಾಗ ಇಡೀ ಭೂಮಂಡಲವನ್ನು ಹೊತ್ತವರು ಯಾರು ಅಂದರೆ ಶೇಷದೇವರು. ಅದಕ್ಕೆ ಮಂಡೂಕಾಯನ್ಮ ಕೂರ್ಮಾಯನ್ಮ ವರಾಯನ್ಮ ಅವ್ರನ್ನೆಲ್ಲ ಜ್ಞಾಪಕ ಮಾಡ್ಕೊಳ್ಳೋದು ಯಾತಕ್ಕೆ ಅಂದರೆ ಅದರ ಕೆಳಗಡೆ ಇರತಕ್ಕಂತಹ ಶೇಷದೇವರನ್ನ ವಾಯುಕೂರ್ಮನಾಗಿ ಶೇಷದೇವರನ್ನು ಹೊತ್ತಿದ್ದಾರೆ. ವಾಯುಕೂರ್ಮ ಅದು ವಿಷ್ಣು ಕೂರ್ಮದ ಬಾಲದಲ್ಲಿದೆ. ಅದಕ್ಕೆ ಅಂಡೋದಕ ಅಂದ್ರೆ ಅದ್ರ ಕೆಳಗಡೆ ಇಡೀ ಗ್ಲೋಬು ಅದ್ರ ಕೆಳಗಡೆ ಮುಳುಗುವಾಗ ಅದ್ರ ಕೆಳಗಡೆ ಇರತಕ್ಕಂತಹ ಶೇಷದೇವರು ಸಂಕರ್ಷನಾಮಕ ಭಗವಂತನೇ ಅವರನ್ನು ಹೊತ್ತಿದ್ದಾನೆ ಅನ್ನೋ ಅರ್ಥದಲ್ಲಿ ಪೂರ್ಣ ಸೃಷ್ಟಿಕ್ರಮವನ್ನು ಶ್ರೀಪಾದರಾಜರು ಬಹು ವಿಚಿತ್ರವಾಗಿ ಯೋಚನೆ ಮಾಡಿದ್ದಾರೆ. ಬಹಳ ಭಾಗವತದ 2ನೇ ಮತ್ತು 3ನೇ ಸ್ಕಂದದ ಅತಿ ಕ್ಲಿಷ್ಟವಾದ ಭಾಗವನ್ನು ಬರೀ ಒಂದೇ ನುಡಿಯಲ್ಲಿ ಇಳಿಸ್ಕೊಟ್ಟಿದ್ದಾರೆ. ಮಧ್ವನಾಮ ನೀವು ನೋಡಿದಾಗ ಅದು ಜ್ಞಾನ ಆಗತ್ತೆ. ಅಂದರೆ ಶ್ರೀಪಾದರಾಜರ ಪಾಂಡಿತ್ಯ ಎಷ್ಟಿರಬೇಕು ನಾವು ಲೆಕ್ಕ ಹಾಕ್ಬೇಕು ಮಹನೀಯರು. ಆದ್ದರಿಂದ ಇದು ಹನುಮ ಭೀಮ ಮಧ್ವ 3 ಕೂಡ 3 ಅವತಾರಗಳನ್ನು ವರ್ಣನೆ ಮಾಡಿರ್ತಕ್ಕಂಥದ್ದು. ವಿಶಿಷ್ಟವಾದ ಮಧ್ವನಾಮವನ್ನು ಎಷ್ಟೋ ಸಲ ಕೇಳಿರ್ಬೋದು, ನೀವೆಲ್ಲ ಕೇಳಿರ್ತೀವಿ. ಮಾಧ್ವ ಸಂಘದಲ್ಲಿ ಕೇಳದೇ ಇರೋ ಗ್ರಂಥವೇ ಇಲ್ಲ. ಪ್ರಾಯಶಃ ಅನೇಕ ಪುರಾಣಗಳು ನಮ್ಮ ಕಣ್ಣಿಗೆ ಬಿದ್ದಿಲ್ಲ.
ಆದರೆ ಹರಿದಾಸರ ವಾಣಿಗಳನ್ನು ಬಹಳಷ್ಟು ಸಲ ನೀವು ಕೇಳಿರ್ತೀವಿ, ಮುಂಡಿಗೆಗಳನ್ನು ಕೇಳಿದ್ದೀರಿ. ವಿಶಿಷ್ಟವಾಗಿರತಕ್ಕಂತಹ ಕೃತಿಗಳೆಲ್ಲ ಇಲ್ಲಿ ಹೇಳಿ ವ್ಯಾಖ್ಯಾನ ಮಾಡಿರ್ತಕ್ಕಂಥ ಅದನ್ನು ಕೇಳಿರ್ತೀವಿ. ಹೀಗೆ ಶ್ರೀಪಾದರಾಜರು ಬರೀ ಮಧ್ವನಾಮ ಅನ್ನುವ ಸ್ತವರಾಜವನ್ನು ರಚನೆ ಮಾಡಿದ್ದಷ್ಟೇ ಅಲ್ಲ, ಮಹನೀಯರಾಗಿರ್ತಕ್ಕಂತಹ ಶ್ರೀಪಾದರಾಜರು ಸಾಳುವ ನರಸಿಂಹನಿಗೆ ಬಂದಿರತಕ್ಕಂತಹ ಬ್ರಹ್ಮಹತ್ಯಾ ದೋಷ ನಿವಾರಣೆ ಅಂತಕ್ಕಂಥದ್ದು ಮಾಡುವಾಗ ಆ ಸಾಳುವ ನರಸಿಂಹ ರಾಜ ಬರ್ತಾನೆ, ಬ್ರಾಹ್ಮಣ ರಾಜ, ಕ್ಷತ್ರಿಯ ರಾಜ ಅಲ್ಲ. ಬ್ರಾಹ್ಮಣರು ರಾಜರಾಗಿದ್ದರೆ ಬಹಳ ದಿವಸ ಇರೋದಿಲ್ಲ, ಕ್ಷತ್ರಿಯರು ಹೆಚ್ಚು ದಿನ ಕಾಲ ಮಾಡಿದ್ದನ್ನು ನಾವು ಹಿಸ್ಟ್ರಿಯಲ್ಲಿ ನೋಡ್ತೀವಿ. ಅವ್ರು ಬಂದು ಶ್ರೀಪಾದರಾಜರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಕೇಳ್ತಾರೆ, ಸ್ವಾಮಿ ನಾನು ಬ್ರಹ್ಮಹತ್ಯೆ ಮಾಡಿಬಿಟ್ಟಿದ್ದೀನಿ. ಯಾಕೆಂದರೆ ನಾನು ಒಂದ್ಸಲ ದೇವರ ದರ್ಶನಕ್ಕೆ ಹೋದೆ, ಶ್ರೀನಿವಾಸ ದೇವರನ್ನು ಕೂಡಿಸುವ ಉತ್ಸವಗಳ ಮೇಲೆ ಎಲ್ಲ ಅರ್ಚಕರ ಮೊಮ್ಮಕ್ಕಳನ್ನು ಕೂಡಿಸಿ ಅವರು ಆಟ ಆಡ್ತಾ ಇದ್ರು. ನಮ್ಮಲ್ಲಿ ಮನುಷ್ಯರ ಪೂಜೆನೇ ಇಲ್ಲ, ಕೂಡುದು ಅಂತರ್ಯಾಮಿ ಪೂಜೆ ಉಂಟು. ಅವರೇ ಈಗ ನಮ್ಮ ಅಪ್ಪನ ಫೋಟೋ ಇಟ್ಟು ನಾನು ಶ್ರಾದ್ದ ಮಾಡ್ತೀನಿ ಅಂದ್ರೆ ಇಲ್ಲ, ಅಪ್ಪವರಿಗೆ ಹಾಕೋಂಗಿಲ್ಲ. ಈ ಕಡೆ ಸಂಪ್ರದಾಯ ಉಂಟು, ಶಾಸ್ತ್ರದಲ್ಲಿ ಅದು ಹೇಳಿಲ್ಲ, ಅದೇನೋ ಸಂಪ್ರದಾಯ ರೂಢಿಯಲ್ಲಿ ಬಂದ್ಬಿಟ್ಟಿದೆ ಅಷ್ಟೇ. ಆದರೆ ಅದರಂತೆ ಮೊಮ್ಮಕ್ಕಳನ್ನು ಕೂಡಿಸಿದ ಮೇಲೆ ಶ್ರೀನಿವಾಸ ದೇವರನ್ನು ಕೂಡಿಸಿ ಮೆರವಣಿಗೆ ಮಾಡ್ತಾರಲ್ಲ, ಉತ್ಸವ ಮಾಡ್ತಾರಲ್ಲ, ಎಂಥ ಅಪರಾಧ ಇದು. ನನಗೆ ಕೋಪ ಬಂದ್ಬಿಟ್ಟು ಅವ್ರನ್ನೆಲ್ಲ ಕತ್ತರಿಸಿಬಿಟ್ಟೆ ಅಂತಾರೆ. ಒಬ್ಬ ಹೆಂಗಸು ಮಾತ್ರ ಗರ್ಭಿಣಿಯಾಗಿದ್ಲು, ಆಕೆ ತಮ್ಮ ತವರಿಗೆ ಹೋಗಿದ್ಲು. ಆ ಸಂದರ್ಭದಲ್ಲಿ ನಾನು ಆಕೆಯನ್ನು ಬಿಟ್ಟು ಉಳಿದವ್ರನ್ನೆಲ್ಲ ಕೊಂದುಬಿಟ್ಟಿದ್ದೀನಿ. ಅವರು ತವ್ರ ಮನೆಗೆ ಹೋಗಿದ್ದು ಕೂಡ ಇವನಿಗೆ ನರಸಿಂಹರಾಜನಿಗೆ ಜ್ಞಾನ ಇಲ್ಲ. ಬಂದು ಶ್ರೀಪಾದರಾಜರನ್ನು ಕೇಳ್ತಾನೆ. ಆವಾಗ ಶ್ರೀಪಾದರಾಜರು ಏನು ಮಾಡಲಿ, ದೇವರ ಪೂಜೆ ನಿಂತು ಹೋಗಿದೆ, ಬಾಗಿಲು ಹಾಕ್ಬಿಟ್ಟಿದೆ ಅಂದಾಗ ನನ್ನ ಶಿಷ್ಯಂದ್ರನ್ನು ಕಳಿಸ್ತೀನಿ ಅಂತಾರೆ. ಆ ಸಂದರ್ಭಕ್ಕೆ ಸರಿಯಾಗಿ ಮಹನೀಯರಾಗಿರತಕ್ಕಂತಹ ವ್ಯಾಸರಾಜರ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಬರಲು ಶ್ರೀಪಾದರಾಜರ ಹತ್ತಕ್ಕೆ ತಗೊಂಡು ಬರ್ತಾರೆ. ಅವರು ತರಂಗಿಣಿ ಅಂತ ರಾಮಾಚಾರ್ಯರು ಅಂತ, ತರಂಗಿಣಿ ರಾಮಾಚಾರ್ಯರಂತೆ ಪ್ರಸಿದ್ಧಿಯಾದವರಿದ್ದರು. ಅವರು ಅದ್ವೈತಿಗಳ ಮನೆಯಲ್ಲಿ 3 ತಿಂಗಳು ಭಸ್ಮ ಹಚ್ಚಿಕೊಂಡು ಇದ್ದು ಅಲ್ಲಿ ಗ್ರಂಥ ಅಧ್ಯಯನ ಮಾಡಿ ಆಮೇಲೆ ಶ್ರೀಪಾದರಾಜರಿಗೆ ಬಂದು ತಾವು ಅದನ್ನು ವ್ಯಾಸರಾಜರಿಗೆ ಸಮರ್ಪಣೆ ಮಾಡಬೇಕು ಅಂತ ಬಂದಾಗ ಶ್ರೀಪಾದರಾಜರು ವ್ಯಾಸರಾಜರು ಇಬ್ಬರು ತುಮಕೂರಿಗೆ ಬಂದುಬಿಟ್ಟಿರ್ತಾರೆ. ತುಮಕೂರಿನಲ್ಲಿ ಆನೆ ಮೇಲೆ ಆ ಗ್ರಂಥದ ಮೆರವಣಿಗೆ, ಅಮೋದ ಅಂತಕ್ಕಂಥ ಗ್ರಂಥ ಬಂದು ಆ ಶ್ರೀಪಾದರಾಜರಿಗೆ ಪ್ರಾರ್ಥನೆ ಮಾಡ್ಕೊಂಡಾಗಿಲ್ಲಪ್ಪ, ಶ್ರೀಪಾದರಾಜ ಮಠದಲ್ಲಿ ವಿಷಯ ಗೊತ್ತಾಗತ್ತೆ, ಅಲ್ಲಿಂದ ಬಂದು ಇಲ್ಲಿ ತುಮಕೂರಿನಲ್ಲಿ ಆ ಗ್ರಂಥವನ್ನು ಕೊಡ್ತಾರೆ, ಆನೆ ಮೇಲೆ ಮೆರವಣಿಗೆ ಮಾಡ್ತಾರೆ. ಇವತ್ತು ಆ ಆಚಾರ ಬೀದಿಯಲ್ಲಿರೋ ರಾಯರ ಮಠ ಏನಿದೆ, ವ್ಯಾಸರಾಜರ ಮಠ, ರಾಯರ ಮಠ ಎಲ್ಲ ಹತ್ತಿರ ಇದೆ, ಅಲ್ಲಿಂದ ಮೆರವಣಿಗೆ ಬಂದಿರತಕ್ಕಂಥದ್ದನ್ನು ನಾವು ಚರಿತ್ರೆಯಲ್ಲಿ ಕೇಳ್ತೀವಿ. ಹೀಗೆ ಆ ಸಂದರ್ಭ ಆದ ತಕ್ಷಣ ನೆಕ್ಸ್ಟ್ ಬ್ರಹ್ಮಹತ್ಯಾ ದೋಷ ಇದೆ ಎಂದಾಗ ಅವರು ಶಂಖೋದಕ ಪ್ರೋಕ್ಷಣೆ ಮಾಡಿ ಬ್ರಹ್ಮಹತ್ಯೆಯನ್ನು ಕಳೆದಿದ್ದಾರೆ ಅಂತ ಹೇಳ್ತಾರೆ. ಅವರು ಅಷ್ಟೇ ಅಲ್ಲ, ಅದು ಪ್ರತ್ಯಕ್ಷ ಮಾಡಿ ತೋರಿಸ್ತಾರೆ. ವಿಪ್ರಗೆ ಬ್ರಹ್ಮತ್ಯ ದೋಷ ಬರಲು ಕ್ಷಿಪ್ರ ಶಂಖೋದಕದಿ ಕಳೆ ಅಪ್ರಬುದ್ಧರು ದೂಷಿಸಿ ಕೇರಣ್ಯ ವಸನ ಹಸನ ಮಾಡಿದ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ ಅಂತಾರೆ. ಶ್ರೀಪಾದರಾಜರ ಮಹಿಮೆ ಎಷ್ಟು ಅಂತ ಹೇಳೋದಕ್ಕೆ ಅಗಣಿತವಾಗಿರತಕ್ಕಂತಹದ್ದು ಅಂತಾರೆ. ಅವರು ನಿತ್ಯದಲ್ಲಿ ರಾಜರ ಆದ್ದರಿಂದ ನಿತ್ಯದಲ್ಲಿ ಎಣ್ಣೆ, ಒಳ್ಳೆ ವಾಸನೆ ಎಣ್ಣೆಯನ್ನು ಹಚ್ಕೊಂಡು ಎಣ್ಣೆ ನೀರು ಹಾಕೊಳ್ಳೋದು. ಎಲ್ಲರಿಗೆ ನಮಗೂ ಕೂಡ ಶನಿವಾರ ಮಾತ್ರ ನಾವು ಹಚ್ಕೋಬೇಕು. ಸೋಮವಾರ ಶನಿವಾರ ಗಂಡಸರಿಗೆ, ಮಂಗಳವಾರ ಶುಕ್ರವಾರ ಹೆಂಗಸರಿಗೆ. ಏಕಾದಶಿ ದ್ವಾದಶಿ ಅಂತೂ ಇಲ್ಲೇ ಇಲ್ಲ. ಆ ರಾಜರು ಕೂಡ ಏಕಾದಶಿ ದ್ವಾದಶಿ ಮಾಡ್ಕೊಂಡಿಲ್ಲ. ಆದರೆ ಉಳಿದ ದಿನಗಳಲ್ಲಿ ನೋಡಿದಾಗ ಎಲ್ಲ ವಾರಗಳೇ ನಿಷಿದ್ಧ ವಾರಗಳೇ. ಆವಾಗಲೂ ಕೂಡ ಅವರು ಸುಖ ಪ್ರಾರಬ್ಧವುಳ್ಳವರು. ಆದ್ದರಿಂದ ಪ್ರತಿನಿತ್ಯದಲ್ಲಿ ಆ ಸುವಾಸಿತವಾಗಿರತಕ್ಕಂತಹ ಎಣ್ಣೆಯನ್ನು ಪೂಜಿಸ್ಕೊಂಡು ಅವರು ಎರ್ಕೊಂಡು ಎಣ್ಣೆ ನೀರು ಹಾಕ್ಕೊಂಡು ಆಮೇಲೆ ಮಡಿ ನೀರು ಹಾಕ್ಕೊಂಡು ಪೂಜೆ ಅಂತಕ್ಕಂಥದ್ದನ್ನು ಮಾಡ್ತಾ ಇದ್ದವರು. ಅವೆಲ್ಲ ಬಿಸಿನೀರು ಅವ್ರಿಗೆ ಉಂಟು. ಬೇರೆ ಸನ್ಯಾಸಿಗಳು ನ್ಯಾಯವಾಗಿ ನೋಡಿದರೆ ನಮಗೆ ಇಲ್ಲ. ತಣ್ಣೀರು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಬೇಕು ಅಂತಿರೋದು ಶಾಸ್ತ್ರದಲ್ಲಿ. ಅದು ನಾವು ತಣ್ಣೀರು ತಡೆಯುವುದಿಲ್ಲ ಅಂತ ಬಿಸಿನೀರು ಹಾಕ್ಕೊಂಡು ಸ್ನಾನ ಮಾಡ್ತೀವಿ ಅಷ್ಟೇ. ಆದರೆ ತಲೆ ಮೇಲೆ ಸ್ನಾನನೇ ಇಲ್ಲ ಅಂಥೇಳಿ ದೇವ್ರ ಪೂಜೆ ಬಿಡಬಾರ್ದು. ಗುರುಗಳಿಗೆ ಯತಿಗಳಿಗೆ ನೀವು ತಲೆ ಮೇಲೆ ಸ್ನಾನ ಹಾಕ್ಕೊಳ್ಳದೇ ಇದ್ದರೆ ಮಾಡಬಾರ್ದು. ಆದರೆ ದೇವರಿಗೆ, ಪ್ರಾಣದೇವರಿಗೆ ಅಡ್ಡಿ ಇಲ್ಲ, ಮಾಡ್ಬೋದು ಅಂತ ಹೇಳಿದ್ದಾರೆ. ಈ ಪೇಜಾವರ ಶ್ರೀಗಳವರು ಮತ್ತು ಇವರು ಕೂಡ ಇಬ್ಬರು ಒಬ್ಬರು ಮನೆಗೆ ಗೃಹಸ್ಥನ ಪಾದ ಪೂಜೆಗೆ ಹೋದಾಗ, ಸ್ವಾಮಿ ನನಗೆ ತಲೆ ಮೇಲೆ ನೀರು ಹಾಕ್ಕೊಂಡ್ರೆ ಜ್ವರ ಬಂದ್ಬಿಡುತ್ತೆ, ದೇವ್ರ ಪೂಜೆ ಆಗೋಲ್ಲ, ಏನು ಮಾಡಬೇಕು ಅಂತ ಹೇಳಿದಾಗ, ಅಪ್ಪ ನಿಮ್ಗೆ ತಲೆ ಮೇಲೆ ಹಾಕೋವಾಗ, ಆದರೆ ವ್ಯಾಸರಾಜರು, ರಾಯರು, ಜಯತೀರ್ಥರು ಬೃಂದಾವನಗಳಿದ್ದರೆ ಅವನ್ನ ಬಿಟ್ಟುಬಿಡು, ಯಾವತ್ತು ನಿನಗಾಗತ್ತ ಅವತ್ತು ಹಾಕ್ಕೊಂಡು ಮಾಡು. ಉಳಿದದ್ದವರೇ ಅವರ ಮೃತಿಗ ಹಾಗೆ ಇಟ್ಟುಕೊಂಡು ಆ ಡಬ್ಬದಲ್ಲಿದ್ದರೆ ಹಾಗೆ ಮಂಗಳಾರತಿ ಮಾಡಿಬಿಡು ಸಾಕು. ಆದರೆ ನಿತ್ಯ ಪೂಜೆ ಮಾಡೋದು ಬಿಡಬೇಡ. ತಲೆ ಮೇಲೆ ನೀರು ಹಾಕೊಳ್ಳದೇ ಇದ್ರೂ ಪರವಾಗಿಲ್ಲ, ಹೆಗಲ ಮೇಲೆ ಸ್ನಾನ ಮಾಡಿ ಮಡಿಯಲ್ಲಿ ನೀನು ಆ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ ಮಹಾನುಭಾವರು ಇವರು ಮತ್ತು ಪೇಜಾವರವರು ಇಬ್ಬರು ಕೂಡ.
ಆದ್ದರಿಂದ ಹೀಗೆ ಮಡಿ ಮೈಲಿಗೆ ಪ್ರಕ್ರಿಯೆ. ಅವರು ನಿತ್ಯ ಸುಖ ಪ್ರಾರಬ್ಧವನ್ನು ಅನುಭವಿಸ್ತಕ್ಕಂಥವ್ರು ಇವ್ರನ್ನ ಪರೀಕ್ಷೆ ಮಾಡಬೇಕು ಅಂತ ಒಬ್ಬರು ಅರ್ಧಮರ್ಧವೆಂದು ಮಡಿಕೆಗಳು ಇರ್ತವೆ. ಪಂಡಿತರು ಅಂತಂದರೆ ಪೂರ್ಣ ಪಂಡಿತರು ಅಲ್ಲ, ಅಂಥವರಿಗೆ ಜಗನ್ನಾಥ ದಾಸರು ಪಂಡಿತಮಾನಿ ಪಿಸುನರು ಅಂತ ಕರೆದಿದ್ದಾರೆ. ಅಂಥವರಿಗೆ ಹರಿತಾಂಸಾರ ಹೇಳಬೇಡ ಅಂತ ಹೇಳಿದ್ದಾರೆ. ಅಂಥ ವ್ಯಕ್ತಿ ಒಬ್ಬರು ಬಂದು, ಏನು ಸ್ವಾಮಿ ನೀವು ಸನ್ಯಾಸಿಗಳಾಗಿ ನಿತ್ಯ ಎಣ್ಣೆ ನೀರು ಹಾಕೋತಾ ಇದ್ದೀರಲ್ಲ, ಇದು ಯಾವ ನ್ಯಾಯ ಅಂತ ಕೇಳಿದಾಗ, ಇಲ್ಲಪ್ಪ ನಮಗೆ ಅಪ್ಪಣೆ ಆಗಿದೆ ಅದಕ್ಕೆ ನಾವು ಹಾಕೋತಾ ಇದ್ದೀವಿ, ರಂಗವಿಠಲನ ಅಪ್ಪಣೆ ಆದಮೇಲೆ ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರೆ, ಹಾಗಾದ್ರೆ ಒಂದು ದಿವಸ ಅವ್ರನ್ನ ಆ ಊರೇ ಬಿಡಿಸಬೇಕು, ಬೇರೆ ಒಂದು ಅರಣ್ಯದಲ್ಲಿ ಒಂದು ಪ್ರಾಣದೇವರ ದೇವಸ್ಥಾನ ಅದರ ಹತ್ರ ಅಲ್ಲಿ ಅವರಿಗೆ ಬಿಡಾರು ಬಿಡಿಸಬೇಕು ಅಂತ ಅಲ್ಲಿ ಕಳಿಸ್ತಾರೆ. ಆದರೆ ಒಬ್ಬ ಶೆಟ್ಟಿಗೆ ಸ್ವಪ್ನ ಆಗುತ್ತೆ, ವ್ಯಾಪಾರಸ್ಥ ಶೆಟ್ಟಿ. ಅವನು ತಿರುಪತಿ ಶ್ರೀನಿವಾಸನಿಗೆ ಮುಳುಬಾಗಲ ಮೇಲೆ ಚಕ್ಡಿ, ಆಗಿನ ಕಾಲದಾಗೆಲ್ಲ ಚಕ್ಡಿಗೆ ಹೊಡ್ಕೊಂಡು ಹೋಗಬೇಕಾಯಿತು ತಿರುಪತಿಗೆ. ಆ ಹೋಗುವ ದಾರಿಯಲ್ಲಿ ಅವನಿಗೆ ಸ್ವಪ್ನ ಆಗಿ, ನೋಡಪ್ಪ ನಾಳೆ ಇಂತಹ ಜಾಗ ಇದೆ ನೋಡು, ಆ ಜಾಗ ಸ್ವಪ್ನದಲ್ಲಿ ತೋರಿಸಿ ಅಲ್ಲಿ ಒಬ್ಬ ಯತಿಗಳಿದ್ದಾರೆ, ಅವರಿಗೆ ನೀನು ಶ್ರೀನಿವಾಸನಿಗೆ ಕೊಡಬೇಕು ಅಂತ ಮಾಡಿದ ಅಕ್ಕಿ ಬೇಳೆ ಬೆಲ್ಲ ಇವೆಲ್ಲವೂ ಕೂಡ ಅಲ್ಲಿ 1,000 ಜನರಿಗೆ ಆಗುವಷ್ಟು 5 ಚಕ್ರಿಗಳಲ್ಲಿ ತಗೊಂಡು ಹೋಗ್ತಾ ಇದ್ದವನಿಗೆ ಸ್ವಪ್ನ ಆಗಿ ಶ್ರೀಪಾದರಾಜರಿಗೆ ಅದನ್ನು ಕೊಟ್ಟು, ಶ್ರೀಪಾದರಾಜ ನಿತ್ಯ 64 ಬಗೆಯ ಭಕ್ಷ್ಯ ಮಾಡಿಸ್ತಾರೆ. ಹೇಗೆ ಸಾಧ್ಯ ಅಂತ ಯೋಚನೆ ಮಾಡಿದರೆ, ಅವರ ಅಡುಗೆಯಲ್ಲಿ ಪ್ರತಿನಿತ್ಯದಲ್ಲಿಯೂ ಕೂಡ ನಮ್ಮ ಬೆಟ್ನೆಲ್ಲಿಕಾಯಿ ಇದ್ದೇ ಇರ್ತಿತ್ತು. ಬೆಟ್ನೆಲ್ಲಿಕಾಯಿ ಚಟ್ನಿ, ನೆಲ್ಲಿಕಾಯಿ ಗುಳುಂಬ, ಅವು ಏನೋ ಮಾಡೋದು. ಗುಳುಂಬ ಅಂದರೆ ಸಕ್ಕರೆ ಬೆಲ್ಲ ಹಾಕಿ ಮಾಡ್ತಕ್ಕಂಥದ್ದು ಅವೆಲ್ಲವೂ. ಅದರಲ್ಲಿ ಅದನ್ನು ಮಾಡಿದರೆ 28 ಪದಾರ್ಥ ಮಾಡಿದ್ದು ಸಮಾನ ಅಂತ ಶಾಸ್ತ್ರಕಾರರು ನಿರ್ಣಯ ಮಾಡಿದ್ದಾರೆ. ಆದ್ದರಿಂದ ಅದರ ಜೊತೆಯಲ್ಲಿ ಎಲ್ಲವನ್ನು ಸೇರಿಸಿ 64 ಬಗೆಯ ಭಕ್ಷ್ಯವನ್ನು ಅವತ್ತು ನಿವೇದನೆ ಮಾಡಿ ಶಿವಚಂದ್ರ ಪಂಡಿತರೆಲ್ಲ ಅಂದ್ಕೊಂಡ್ರು, ಇವತ್ತು ನಮ್ಗೆ ಏನಿಲ್ಲ ಏಕಾದಶಿ ಮಾರನೇ ದಿನ ಏನು ಅಡವಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಗುರುಗಳು ನಮ್ಮನ್ನ ಅಂತ ಯೋಚನೆ ಮಾಡ್ತಾ ಇದ್ದೆ. ಆ ಶೆಟ್ಟಿ ತಂದು ಎಲ್ಲ ಪದಾರ್ಥ ಹಾಕ್ತಾನೆ. ಅವತ್ತು ಅಡುಗೆ ಆಗುತ್ತೆ, ರಂಗೋಟಿನ ಸೇವೆ ಆಗುತ್ತೆ, ತೀರ್ಥಪ್ರಸಾದ ಅಂತಕ್ಕಂಥದ್ದಾಗುತ್ತೆ. ಆ ವಿಷಯ ಯಾರು ಅಂದಿದ್ರು ಅರ್ಧಮರ್ಧವೆಂದು ಪಂಡಿತರು, ಅವರಿಗೆ ವಿಷಯ ಗೊತ್ತಾಗುತ್ತೆ, ನಾನು ಎಂಥ ಅಪರಾಧ ಮಾಡಿದೆ ಹೀಗೆ ಅಂದ್ಬಿಟ್ಟೆ ಅಂತ. ಅದ್ರ ಜೊತೆಯಲ್ಲಿ ಅವನಿಗೆ ಅವತ್ತಿನಿಂದ ಯಾವತ್ತು ಶ್ರೀಪಾದರಾಜರನ್ನ ಎಣ್ಣೆ ಹಚ್ಚಿಕೊಂಡು ನೀವು ಈ ರೀತಿ ಮಾಡ್ತೀರಿ ಅಂತ ಅಂದಿದ್ನೋ ಅವತ್ತಿನಿಂದ ಮೈಯೆಲ್ಲ ವಾಸನೆ ಬರೋಕ್ಕೆ ಶುರುವಾಗ್ಬಿಡುತ್ತೆ. ಏನು ಸೋಪ್ ಹಚ್ಕೊಂಡ್ರೆ 2 ನಿಮಿಷದಲ್ಲಿ ಮತ್ತೆ ದುರ್ವಾಸನೆ ಬರೋಕ್ಕೆ ಶುರುವಾಗ್ಬಿಡುತ್ತೆ. ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಆವಾಗ ಶ್ರೀಪಾದರಾಜರಿಗೆ ನೀವು ದ್ರೋಹ ಮಾಡಿದ್ದೀರಿ, ಶಾಸ್ತ್ರ ಹಾಕಿ ಕೇಳ್ತಾರೆ, ಶ್ರೀಪಾದರಾಜರಿಗೆ ದ್ರೋಹ ಮಾಡಿದ್ದೀರಿ ನೀವು, ಹೀಗೆ ಅಂದಿದ್ದೀರಿ, ಆದ್ದರಿಂದ ಇಂಥ ಬಂದಿದೆ. ಅವರು ಸುಖ ಪ್ರಾರಬ್ಧ ಅಂತ ಗುರುಗಳ ಒಂದು ದೇವರ ಒಂದು ಏನು ಹೇಳಿದ್ದಾನೆ ಸ್ವಪ್ನದಲ್ಲಿ ಅದನ್ನು ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾ ಇದ್ದಾರಷ್ಟೇ. ನೀವು ಹೆಂಗೆ ಮಾಡಿದ್ದೀರಿ, ದೋಷ ನಿಮಗೆ ಬಂತು ಅಂತ ಹೇಳಿದ್ರಿಂದ ಆವಾಗ ಆ ದೋಷ ಪರಿಹಾರ ಅಂತಕ್ಕಂಥದ್ದು ಮಾಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂದರೆ ಸ್ವತಃ ನೀವೇ ಶ್ರೀಪಾದರಾಜರಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕು. ಮಾರನೇ ದಿನದಿಂದ ಅವನು ಒಂದು ದಿನ ಅವರನ್ನು ಪ್ರಾರ್ಥನೆ ಮಾಡಿಕೊಂಡು ಅವರ ಅಪ್ಪಣೆ ತಗೊಂಡು ಮೃತ್ತಿಕಾ ಶೌಚಾದಿಗಳನ್ನು ಮಾಡಿ ಆಮೇಲೆ ಹೋಗಿ ಸ್ವಾಮಿಗಳಿಗೆ ಎಣ್ಣೆ ನೀರು ತಾನೇ ಹಚ್ಚುತ್ತಾನೆ, ಅಪರಾಧ ಕ್ಷಮಾಪಣೆ ಕೇಳ್ತಾನೆ. ಅವತ್ತಿನ ಬ್ರಾಹ್ಮಣ ಸುವಾಸಿಯರ ಸಮಾರಂಭ ಅನ್ನತಕ್ಕಂಥದ್ದನ್ನು ಮಾಡಿ ಎಲ್ಲರಿಗೂ ಕೂಡ ತೀರ್ಥಪ್ರಸಾದ ಮಾಡಿಸ್ತಾನೆ. ಆ ದೋಷ ಪರಿಹಾರ ಅಂತಕ್ಕಂಥದ್ದಾಗುತ್ತೆ. ಅಂದರೆ ಯಾವ ಯತಿಗಳ ವಿಷಯವೇ ಆಗಲಿ, ಯಾರೇ ಯತಿಗಳಿರಲಿ, ಕಾಷಾಯ ದಂಡಮಾತ್ರೇಣ ಯತಿ ಪೂಜ್ಯೋ ನ ಸಂಶಯ, ಅವ್ರು ಹಾಗೆ ಮಾಡಿದ್ರು ಇವ್ರು ಹೀಗೆ ಮಾಡಿದರು ಅನ್ನೋದಕ್ಕೆ ನಮಗೆ ಅಧಿಕಾರ ಇಲ್ಲ. ಆದ್ದರಿಂದ ನಾವು ಯಾರನ್ನೂ ನಿಂದೆ ಮಾಡಬಾರ್ದು. ಒಬ್ಬ ಬ್ರಾಹ್ಮಣನ ನಿಂದೆ ಮಾಡಿದ್ರೇ 10 ಜನ್ಮಕ್ಕಾಗುವಷ್ಟು ಪಾಪ ಬರುತ್ತೆ. ಯತಿಗಳಿಗೆ ಮೇರು ತುಲ್ಯವಾಗಿರ್ತಕ್ಕಂಥ ಅನ್ನದಾನ ಮಾಡಿದರೆ, ಹಸ್ತೋದಕ ಮಾಡಿದರೆ ಮೇರು ಪರ್ವತಕ್ಕಿಂತ ಹೆಚ್ಚು ಅನ್ನದಾನ ಮಾಡಿದರೆ ಪುಣ್ಯ ಬರುತ್ತೆ ಅಂತಾರೆ. ನೀರು ಕೊಟ್ಟರೆ ನದಿಯಂತೆ ನದಿಯನ್ನು ದಾನ ಮಾಡಿದರೆ ಎಷ್ಟು, ನದಿ ನೀರನ್ನು ದಾನ ಮಾಡಿದರೆ ಎಷ್ಟು ಪುಣ್ಯ ಬರಬೇಕು ಅಷ್ಟು ಬರುತ್ತೆ ಅಂತಾರೆ. ಅವ್ರು ನಿಂದೆ ಮಾಡಿದರೆ ಅಷ್ಟೇ ದೊಡ್ಡ ಪಾಪ ಬರುತ್ತೆ. ಅಷ್ಟರಿಂದ ನಾವು ದೋಷಕ್ಕೆ ಗುರಿಯಾಗಬಾರ್ದು. ಹೀಗೆ ಶ್ರೀಪಾದರಾಜರ ಜೀವನ ಚರಿತ್ರೆಯಲ್ಲಿ ಅನೇಕ ಜನ ಅನೇಕ ವಿಷಯಗಳನ್ನು, ನೀವು ಹೇಗೆ ಅವನು ಬ್ರಹ್ಮಹತ್ಯೆ ಕಳೆದ್ರಿ ಅಂದಾಗ ಒಂದು ಗೇರೆಣ್ಣೆಯಲ್ಲಿ ವಸ್ತ್ರವನ್ನು ಇಟ್ಟು ಅದಕ್ಕೆ ಪ್ರೋಕ್ಷಣೆ ಮಾಡಿ ಬಿಳಿ ಮಾಡಿ ಅದನ್ನು ತೋರಿಸಿದ್ದು, ಅದಕ್ಕೆ ಮಹಿಮೆ ಸಾಲವೇ ಎಷ್ಟು ಮಹಿಮೆ ಸಾಲವೇ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡಿದ್ದಾರೆ ಮಹಾನುಭಾವರು. ಆದ್ದರಿಂದ ಇಂತಹ ಮಹಾನುಭಾವರಾಗಿರ್ತಕ್ಕಂತಹ ಶ್ರೀಪಾದರಾಜರ ಸ್ಮರಣೆ ನಾಳೆ ಮಾಡಬೇಕು. ಇವತ್ತು ಆರಾಧನಾ ಪೂರ್ವ ಆದ್ದರಿಂದ ಇವತ್ತು ಕೂಡ ಅವರ ಸ್ಮರಣೆ ಅಂತಕ್ಕಂಥದ್ದು ಮಾಡೋದರಲ್ಲಿ ತಪ್ಪಿಲ್ಲ. ಇವು ಅನೇಕ ವಿಷಯಗಳನ್ನು, ಹೊಸ ಹೊಸ ವಿಷಯಗಳನ್ನು ಶ್ರೀಪಾದರಾಜರು ತಿಳಿಸಿಕೊಟ್ಟಿದ್ದಾರೆ. ಹೇಗೆ ಅಂದರೆ ಈ ಅಮೃತಮಥನ ಕಾಲದಲ್ಲಿ ಆ ಮೇರು ಮಂದರವನ್ನು ಗರುಡದೇವರ ಮೇಲೆ ಇಟ್ಟು ತಗೊಂಡು ಬಂದರು ಅಂತ ಹೇಳ್ತಾರೆ. ಗರುಡ ಮಾರೋಢ್ಯ ತದ್ ಅಮೃತಂ ಉದ್ಭವತಿ, ಆಮೇಲೆ ಅಮೃತದ ಉದ್ಭವ ಅಂತಕ್ಕಂಥದ್ದಾಗಿದೆ ಅಂತ ಹೇಳ್ತಾರೆ. ಆದರೆ ಇವರು ಅಂತಾರೆ
ಫಣೀಂದ್ರ ಮಾರೋಢ್ಯ ಅಂತಾರೆ. ಫಣೀಂದ್ರನ ಮೇಲೆ ಆ ಮೇರು ಪರ್ವತವನ್ನು ಇಟ್ಟು ತಗೊಂಡು ಬಂದಿದ್ದಾರೆ ಅಮೃತವತನಕ್ಕೆ, ಕ್ಷೀರ ಸಮುದ್ರಕ್ಕೆ ಅಂತಾರೆ. ಆವಾಗ ಏನ್ರಿ ಅಲ್ಲಿ ಗರುಡದೇವರು ಅಂತ ಹೇಳಿದ್ದಾರೆ, ಗರುಡದೇವರ ರೆಕ್ಕೆ ಮೇಲೆ ಇಟ್ಟು ತಂದಿದ್ದಾರೆ ಅಂತ, ಇವರು ಶೇಷದೇವರ ಮೇಲೆ ಇಟ್ಟು ತಂದಿದ್ದಾರೆ ಅಂತ ಹೇಳ್ತಾರಲ್ಲ, ಯಾವುದು ಸತ್ಯ ಅಂತ ಅಂದಾಗ ಜ್ಞಾನಿಗಳು ಅದನ್ನು ಸಮನ್ವಯ ಮಾಡಿ ಹೇಳ್ತಾರೆ. ಎರಡೂ ಒಂದೇ, ಬೇರೆ ಅಲ್ಲ. ಫಣೀಂ ಅಂತಂದರೆ ಶೇಷದೇವರು, ಈಂ ಅಂದರೆ ಅದರ ಶಕ್ತಿ, ಫಣಿ ಈಂ ಅಂದರೆ ಅದರ ಶಕ್ತಿಯನ್ನು ದ್ರಾವಯತಿ, ಯಾವುದು ನಾಶ ಮಾಡುತ್ತೆ? ಗರುಡದೇವರೇ ನಾಶ ಮಾಡೋದು. ಫಣೀಂದ್ರ ಮಾರೋಢ್ಯ ಅಂತ ಹೇಳಿದಾಗ ಗರುಡದೇವರ ಮೇಲೇನೆ ಇಟ್ಟು ತಂದಿದ್ದಾರೆ ಎನ್ನುವ ಅರ್ಥ ಆಗುತ್ತೆ. ಫಣೀಂ ಫಣೀಂ ಈಂ ದ್ರ ಅಂತ 3 ಪದ ಮಾಡಬೇಕು ಅದನ್ನು ಅಂತ ಹೇಳಿ ಮಾಡಿ ಅದರ ಅರ್ಥವನ್ನು ಸ್ಪಷ್ಟ ಮಾಡಿ ಲಕ್ಷಾಲಂಕಾರದಲ್ಲಿ ತಿಳಿಸಿದ್ದಾರೆ ಅಂತ ಕ್ರಿಯೆಯನ್ನು ಹೇಳ್ತಾ ಇದ್ದಾರೆ. ಹೀಗೆ ಶ್ರೀಪಾದರಾಜರ ಒಂದು ಗ್ರಂಥದ ಒಂದು ವಾಕ್ಯ ನಮ್ಗೆ ಅರ್ಥ ಆಗಬೇಕಾದ್ರೆ ಪಂಡಿತರೇ ಅದನ್ನು ಅರ್ಥ ಮಾಡಬೇಕು, ಸಾಮಾನ್ಯ ಜನಕ್ಕೆ ಅರ್ಥ ಆಗೋದಿಲ್ಲ. ಮಹಾಭಾರತ 1000 ಅರ್ಥಗಳನ್ನು ಅದರಲ್ಲಿ ಬರೆದು ವಿಶಿಷ್ಟವಾದ ರೀತಿಯಲ್ಲಿ ಅದನ್ನು ರಕ್ಷಣೆ ಮಾಡಿದ್ದಾರೆ. ಇಂಥ ಮಹನೀಯರು ಮಧ್ವನಾಮಾಖ್ಯ ಆಗಿರ್ತಕ್ಕಂಥ ಸ್ತವರಾಜವನ್ನು ರಚನೆ ಮಾಡಿ ಸುಮಂಗಲಿಗಳೆಲ್ಲ ಅವರಿಗೆ ಅದು ವಾಯುಸ್ತುತಿಗೆ ಸಮಾನ. ಯಾರೋ ನಮಗೆ ಶನಿ ಕಾಟ ಇದೆ ಅಂತ ಕಷ್ಟ ಪಡೋದು ಬೇಕಾಗಿಲ್ಲ, ದುಃಖ ಪಡೋದು ಬೇಕಾಗಿಲ್ಲ. ಜಯ ಜಯ ಜಗತ್ರಾಣ ನಿತ್ಯ 3 ಸಲ ಹೇಳ್ಕೊಂಡು ಬೆಳಗ್ಗೆ ಸಂಜೆ ದೇವರು ದೀಪ ಹಚ್ಚಿದರೆ ಸಾಕು, ಆ ಶನಿ ಪೀಡ ಪರಿಹಾರ ಅಂತಕ್ಕಂಥದ್ದಾಗತ್ತೆ. ಅದಕ್ಕೆ ಜಗನ್ನಾಥದಾಸರು ಅದನ್ನು ಏನು ಫಲ ಬರುತ್ತೆ ಅನ್ನೋದನ್ನು ಫಲಸ್ತುತಿಯನ್ನು ಕೂಡ ಬರೆದಿದ್ದಾರೆ ಮಹನೀಯರು. ಇಂಥ ಮಹನೀಯರಾಗಿರತಕ್ಕಂತಹ ಶ್ರೀಪಾದರಾಜರು, ಅವರ ಬಗ್ಗೆ ಅವರ ವಾದ ವೈಖರಿ, ಅವರ ಒಂದು ವಿಶಿಷ್ಟತೆ ಎಲ್ಲವೂ ಕೂಡ ಬಹಳಷ್ಟು ರೀತಿಯಲ್ಲಿ ವರ್ಣನೆ ಅಂತಕ್ಕಂಥದ್ದನ್ನು ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ವಾದಿಗಜ ಮತ್ಸ್ಯಕಾಂಕುಶ ಸುಜನ ಬುಧಗೇಹ ಮೇದಿನೀಶ್ವರ ವಂದ್ಯ ಶ್ರೀಪಾದರಾಜ ಅನ್ನತಕ್ಕಂಥ ಕೃತಿ ಇಲ್ಲಿ ಯಾರು ಬರೆದಿದ್ದೋ? ವ್ಯಾಸರಾಜರು ಬರೆದಿರ್ತಕ್ಕಂತಹ ಕೃತಿ. ಅರಳುಮಲ್ಲಿಗೆ ಪಾರ್ಥಸಾರ್ಥಿಯವರು ಒಂದ್ಸಲ ಹೇಳುವಾಗ ಅವರ ಹೆಸರು ಹೇಳಬಾರ್ದಾಗಿತ್ತು, ಆದರೂ ಹೇಳಬೇಕಾಗುತ್ತೆ. ಯಾಕೆ ಅಂದರೆ ಅವರು ವಾದಿರಾಜರ ಬರೆದ ಸ್ತುತಿನೇ ಅವರು ಬರೆದದ್ದಲ್ಲ ಅಂದರು. ಧವಳ ಗಂಗೆ ಗಂಗಾಧರ ಮಹಾಲಿಂಗ ಅನ್ನೋ ಕೃತಿಯನ್ನು ಬರೆದಿದ್ದಾರಲ್ಲ, ಅದು ಅವರು ಬರೆದಿಲ್ಲ. ವಾದಿರಾಜರು ಭಾವಿ ಸಮೀರರು. ಅವರು ರುದ್ರದೇವರ ಕೃತಿ ಯಾಕೆ ಹೇಳ್ತಾರೆ, ಯಾಕೆ ಬರೀತಾರೆ, ಅವ್ರ ಮೇಲೆ ಸ್ತೋತ್ರ ಯಾಕೆ ಮಾಡ್ತಾರೆ, ಮಾಡಿಲ್ಲ ಅಂತ ಹೇಳಿ ವಾದ ಮಾಡಿದರು ಹಿಂದಿನ ಸ್ವಾಮಿಗಳಿದ್ದಾಗ. ಆವಾಗ ಅದೆಲ್ಲವೂ ಕೂಡ ವಾಯುದೇವರ ಪರ ಆಗತ್ತೆ ಅಂಥೇಳಿ ಧವಳ ಗಂಗಾಧರ ಮಹಾಲಿಂಗ, ಲಿಂಗ ಅಂದರೆ ರುದ್ರದೇವರು, ಮಹಾಲಿಂಗ ಅಂದರೆ ಅವರ ಅಪ್ಪ ವಾಯುದೇವರು ಅಂತ ಹೀಗೆ ಅರ್ಥ ಮಾಡಿ ವಾಯುಪರ ಅರ್ಥ ಮಾಡಿ ಅದನ್ನು ಪ್ರಿಂಟ್ ಮಾಡಿ ಹಂಚಬೇಕು ಅಂತಂದಿದ್ರು. ಆ ಅಖಿಲ ಭಾರತ ಹರಿದಾಸ ಸಮ್ಮೇಳನದ ಸಂದರ್ಭದಲ್ಲಿ ಪ್ರಸನ್ನ ಥಿಯೇಟರ್ ಮಾಡಿ ಮೇಲೆ, ಪ್ರಸನ್ನ ಥಿಯೇಟರ್ ಪಕ್ಕದಲ್ಲಿ ರಾಯರ ಮಠ ಇದೆ, ವ್ಯಾಸರಾಜರು ರಾಯರಿದ್ದಾರಲ್ಲಿ, ಆ ರಾಯರ ಮಠದ ಮೇಲೆ ಸ್ವಾಮಿಗಳು ಬಂದಾಗ ಅದರ ಬಗ್ಗೆ ಡಿಸ್ಕಸ್ ಆಯಿತು. ನಾನು ಹೇಳಿದೆ ಹಾಗೆ ಮಾಡಬೇಡಿ ದಯವಿಟ್ಟು. ಅವರು ಧವಳಗಂಗಾ ಅನ್ನತಕ್ಕಂಥ ಅಲ್ಲಿ ಇರತಕ್ಕಂತಹದ್ದೇ ರುದ್ರದೇವರು. ಅದು ಯಾಕೆ ಅಂತಂದರೆ ಅಲ್ಲಿ ಇರೋದು ರಾಜರೇನಿದ್ದಾರೆ ಭೂತರಾಜರು, ಮುಂದೆ ರುದ್ರ ಪದವಿಗೆ ಬರ್ತಕ್ಕಂಥವ್ರು, ಅವರ ಮೇಲೆ ಮಾಡಿರ್ತಕ್ಕಂತಹ ಕೃತಿ ಅದು. ಆದ್ದರಿಂದ ಇವರು ಭಾವಿ ಸಮೀರರಾದ್ದರಿಂದ ಅವರ ಶಿಷ್ಯಂದರು ವ್ಯಾಸರಾಜರು ಶ್ರೀ ಪುರಂದರದಾಸರನ್ನ ವ್ಯಾಸರಾಜರು ಕೊಂಡಾಡಿಲ್ವೇ, ಹಾಗೆ ಗುರುಗಳು ಕೊಂಡಾಡಿದ್ದಾರಷ್ಟೇ, ತಪ್ಪೇನಿದೆ ಅದರಲ್ಲಿ. ಸ್ತೋತ್ರ ಮಾಡಿದ್ದು ಅಂತ ಯಾಕೆ ನಿಮಗೆ ಹೇಳಿಕೊಟ್ಟಿರೋದು ಅಷ್ಟೇ. ಅದು ಅವರು ಸ್ತೋತ್ರ ಮಾಡಬೇಕೋ ಬಿಡಬೇಕೋ ಗುರು ಶಿಕ್ಷರಿಗೆ ಸೇರಿರೋದು. ಅವರ ಸ್ವರೂಪ ಗೊತ್ತಿದ್ದಾಗ ಗುರುಗಳೇ ನಮಸ್ಕಾರ ಮಾಡ್ತಾರೆ. ವ್ಯಾಸರಾಜರು ಪುರಂದರದಾಸರ ಮನೆಗೆ ಬೆಳಗ್ಗೆ 4:15 ಗಂಟೆಗೆ ಬಂದು ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ರು ಅನ್ನೋದನ್ನು ಕೇಳ್ತೀವಿ ಅವ್ರ ಚರಿತ್ರೆಯಲ್ಲಿ. ಅಂದಮೇಲೆ ಇದು ಯಾಕೆ ಆಗಿರಬಾರ್ದು ಅಂತ ಹೇಳಿ ಆವಾಗ ಇದು ಕೂಡ ಹಾಗೆ ಆಗುತ್ತೆ ನೋಡ್ರಿ. ವಾದಿರಾಜರು ಈ ಶ್ರೀಪಾದರಾಜರ ಕೃತಿ ಕೂಡ ವ್ಯಾಸರಾಜರ ಬಗ್ಗೆ ವಾಯುದೇವರ ಪರ ಮಾಡ್ಬೋದು. ವಾದಿಗಜ ಮತ್ಸ್ಯಕಾಂಕುಶ ಸುಜನ ಬುಧಗೇಯ, ಇಲ್ಲಿ ವಾದಿಗಜ ವಾದಿಗಳು ಅಂತಂದರೆ ಅದ್ವೈತಿಗಳಿಗೆ ಏನಿದ್ದಾರೆ ಅವರಿಗೆ ಅವರ ಗಜಗಳಿಗೆ ಅವರನ್ನು ಗಜ ಅಂತ ಹೋಲಿಸಿದ್ದಾರೆ. ಅವ್ರಿಗೆ ಮಸ್ತಕಕ್ಕೆ ಹಾಕ್ತಕ್ಕಂತಹ ಇದು ಅಂಕುಶ ಅಂತ ಹೇಳ್ತಾರೆ. ಅಂದರೆ ಆಚಾರ್ಯ ಮಧ್ವರ ಈ ಶಾಸ್ತ್ರ ಅಂತ. ಸುಜನ ಬುಧಗೇಯ ಅಂತಹ ಬುಧರು ಅಂದರೆ ಜ್ಞಾನಿಗಳು, ಸುಜನರು, ಸಜ್ಜನರು, ಮೋಕ್ಷಕ್ಕೆ ಅಪೇಕ್ಷೆ ಪಡ್ತಕ್ಕಂತಹ ಸಾತ್ವಿಕ ಸ್ವಭಾವದವರು, ಅವರಿಗೆ ಅಂತಹ ಜ್ಞಾನಿಗಳಿಂದ ಗೇಯಮಾನವಾಗಿರ್ತಕ್ಕಂತಹ ಮೇದೇಶ್ವರ ವಂದ್ಯ, ರಾಜರಿಂದ ವಂದ್ಯ ಆಗಿರ್ತಕ್ಕಂತಹ ಶ್ರೀಪಾದ ರಾಜ. ಶ್ರೀ ಅಂದರೆ ರಮಾದೇವಿ ಮುಖ್ಯಾರ್ಥ, ಅಮುಖ್ಯಾರ್ಥ ಭಾರತೀ ದೇವಿ, ಶ್ರೀಮಂತ ಭಾರತಿಗೂ ಉಂಟು. ಆದ್ದರಿಂದ ಆ ಭಾರತೀ ದೇವಿಯ ಗಂಡ
ಶ್ರೀಪಾದರಾಜ, ಭಾರತೀ ದೇವಿ ಗಂಡ ಯಾರು ಅಂದಾಗ ವಾಯುದೇವರು ಅಂತ ಹೀಗೆ ಅರ್ಥ ಮಾಡಿ ಅವರಿಗೆ ಹೇಳಿದೆ ನಾನು. ಇದನ್ನೂ ಕೂಡ ನೀವು ಪೂರ್ಣ ವಾಯು ಪರ ಅರ್ಥ ಮಾಡ್ಬೋದು. ನೋಡಿ ಹೇಗಿದೆ ಇದು. ಸಕಲ ಶಾಸ್ತ್ರ ಕಲಾಪ ಸನ್ಯಾಸ ಕುಲದೀಪ, ಅವ್ರಿಗೆ ಅಪ್ಲಾಗೋದು ಇವ್ರಿಗೂ ಆಗುತ್ತೆ. ಆಮೇಲೆ ಸಕಲ ಸತ್ಯಸ್ಥಾಪ ಸುಜ್ಞಾನ ದೀಪ, ಅದು ಇದೆ ಅದರಲ್ಲಿ. ಸತ್ಯಸ್ಥಾಪ, ಸತ್ಯ ಅಂದರೆ ಭಗವಂತನ ಹೆಸರು. ಸತ್ ಅಂದರೆ ಕಾಣೋದು, ಅಸತ್ ಅಂದರೆ ಕಾಣದೇ ಇರೋದು. ಭಗವಂತ ಕಾಣಲ್ವಲ್ರಿ ಅಂತಂದರೆ, ಸತ್ ಅಂತಂದರೆ ಸತ್ಯವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿದವ ಅಂತ ಅರ್ಥ. ಸತ್ ಶಬ್ದ ವಾಯುಪರ, ವಾಯುದೇವರು ಅಂತ ಅರ್ಥ ಆಗುತ್ತೆ. ಆದ್ದರಿಂದ ಆ ಸತ್ ಅನ್ನತಕ್ಕಂತಹ ಶಬ್ದದಲ್ಲಿ 8 ಅರ್ಥ ಬರುತ್ತೆ. ಸೃಷ್ಟಿ, ಸ್ಥಿತಿ, ಲಯ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಎಲ್ಲ ಬರುತ್ತೆ ಸತ್ಯಂ ಅನ್ನೋ ಪದದಲ್ಲಿ. ಆದ್ದರಿಂದ ಅದನ್ನು ಸುಜ್ಞಾನ ದೀಪ ಅಂತ ಬರೀತಾರೆ. ಸಕಲ ಸತ್ಯಸ್ಥಾಪ ಅಂದರೆ ಆಚಾರ್ಯ ಮಧ್ವರ ಸತ್ಯತ್ವ. ಭಿನ್ನೋ ಜೀವಗಣ ಹರೇರಡುಚರ ನಿಚೋಚ್ಚ ಭಾವಂಗದ ಅಂತ ವ್ಯಾಸರಾಜರು ನಮಗೆ ಕೊಟ್ಟಿರ್ತಕ್ಕಂಥ ಅಮೃತದ ಸಾರ ಏನಿದೆ, ಶಾಸ್ತ್ರಾಮೃತ ಸಾರ, ಆ ಸಾರದ ಪೂರ್ಣ ಅರ್ಥ ಅನ್ನೋದು ಸತ್ಸತ್ಯದಲ್ಲಿ ಇದೆ ಅಂತ ಹೇಳಿ ಜ್ಞಾನಿಗಳು ಅನುವಾದ ಮಾಡಿದ್ದಾರೆ. ಹೀಗೆ ಪ್ರಕಟ ಪಾವನ ರೂಪ, ಅರಿಕುಜನ ಮತಲೋಪ. ಅರಿಕುಜನ ಮತಲೋಪ, ಅರಿಗಳು ಅಂದರೆ ದೇಶಿಗಳನ್ನೋ ಅರ್ಥದಲ್ಲಿ, ಮಾಯಾವಾದಿಗಳು ಅಂತ ಅರ್ಥ ಮಾಡ್ತಾ ಇದ್ದಾರಲ್ಲಿ. ಆನಂತರದಲ್ಲಿ ನಿಕಟವರ್ಜಿತ ಪಾಪ ಕೀರ್ತಿ ಪ್ರತಾಪ, ಇದನ್ನು ಐದವರ ಪದನೂ ಹೇಳ್ಬೋದು, ಶ್ರೀಪಾದರಾಜರ ಪದನೂ ಹೇಳ್ಬೋದು. ಯಾಕಾಗೋಲ್ಲ? ಆಗುತ್ತಲ್ಲ, ಹೇಗೆ ಬೇಕಾದ್ರೆ ಅನ್ವಯ ಮಾಡ್ಬೋದು. ಹರಿಪಾದಾಂಬುಜ ಬೃಂಗ ಪರಮತಾ ವಿಹಂಗ ಪರಮತಾಹಿ ವಿಹಂಗ ಪರಮ ಸುಗುಣ ತರಂಗ ಭವದುರಿತ ಭಂಗ. ಎಷ್ಟು ಅದು ಹೇಳ್ತಾರೆ. ಇವು ಸ್ವೇತರ ಮತಗಳೆಂಬ ಸರ್ಪಗಳಿಗೆ, ಇತರ ಮತಗಳೆಂಬ ಸರ್ಪಗಳಿಗೆ ಗಾಬರಿ ಬೆಳೆಸ್ತಾರೆ. ಮೊದಲು ನಾಶಕರಾಗಿರ್ತಕ್ಕಂತಹ ಪರಮ ಸುಗುಣ ತರಂಗ ಅಂದರೆ ಶ್ರೇಷ್ಠ ಗುಣಗಳ ಸಮುದ್ರದ ಅಲೆಯಂತೆ ಇರತಕ್ಕಂಥವ್ರು ನೀವು. ಭವದುರಿತ ಭಂಗ, ಸಂಸಾರದಲ್ಲಿ ದುಃಖ ಪರಿಹಾರಕರಾಗಿರತಕ್ಕಂಥ ಮಹಾನುಭಾವರು ಶ್ರೀಪಾದರಾಜರು. ಶ್ರೀಪಾದರಾಜರನ್ನು ಏನು ಕೇಳಿದರೂ ಕೊಡ್ತಾರೆ. ಶ್ರೀಪಾದರಾಜರು ಯಾವತ್ತೂ ಇಲ್ಲ ಅನ್ನೋಲ್ಲ. ಯಾಕೆಂದರೆ ಶ್ರೀಪಾದರಾಜರಿಗೆ ಭಗವಂತ ಅಂತಹ ಶಕ್ತಿಯನ್ನು ಕೊಟ್ಟಿದ್ದಾನೆ. ಹಿಂದಿನ ಜನ್ಮದಿಂದಲೇ, ಇವತ್ತಲ್ಲ, ಹಿಂದಿನಿಂದಲೇ, ಬಹಳ ಹಿಂದಿನಿಂದ. ಸ್ವಪ್ನದಲ್ಲಿ ಬಂದು ರಂಗವಿಠಲ ಅಂತ ಹೆಸರಿದ್ದಾರೆ. ವ್ಯಾಸರಾಜರು ಬರೀ ಕೃಷ್ಣ ಅಂತ ಅಷ್ಟೇ ಬರೀತಾ ಇದ್ರು ಅಂಕಿತದಲ್ಲಿ. ಶ್ರೀಕೃಷ್ಣ ಅಂತ ಸೇರಿಸುವಂತ ಕೃಷ್ಣನೇ ಸ್ವಪ್ನದಲ್ಲಿ ಬಂದು ಹೇಳ್ದ, ನಿನಗೆ ಹೆಂಡತಿ ಬೇಕಾಗಿಲ್ಲಪ್ಪ, ನೀನು ಸನ್ಯಾಸಿ, ನಾನು ಹೆಂಡತಿಯನ್ನು ಬಿಟ್ಟಿದ್ದವನಲ್ಲ, ಅವಿಯೋಗ ಚಿಂತನೆ ಮಾಡು ಅಂತ ಸೂಚನೆ ಕೊಟ್ಟು ಶ್ರೀಕೃಷ್ಣ ಪದಾಂಬುಜ ಅಂತಕ್ಕಂಥದ್ದನ್ನ ಆಮೇಲೆ ಶ್ರೀಕೃಷ್ಣ ಅಂತ ಹೇಳ್ತಾ ಇದ್ದಾರಲ್ಲಿ. ಹೀಗೆ ಹರಿಪದಾಂಬುಜ ಭೃಂಗ ಪರ್ವತಾಹಿ ಹಂಗ ಪರಮ ಸುಗುಣ ತರಂಗ ಭವದುರಿತ ಭಂಗ ಶರಣು ಕೀರ್ತಿ ತರಂಗ ಶತ್ರು ಕಿಲಿರ ತರಂಗ. ಆಮೇಲೆ ಶರಣು ಶುಭ ಚರಿತಾಂಗ ಶಸ್ತ್ರಾಸ್ತ್ರ ಸಂಘ. ಇಲ್ಲಿ ಶಸ್ತ್ರಾಸ್ತ್ರ ಭಂಗ ಅವರು ಯಾರೋ ಅದ್ವೈತಿಗಳು, ಇವರು ಸಂಘ, ಶಸ್ತ್ರಾಸ್ತ್ರ ಸಂಘ. 6 ಶಾಸ್ತ್ರಗಳು ಅಂದರೆ ವೇದಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂತಹ ಶಾಸ್ತ್ರಗಳಿವೆಲ್ಲ. ನಿರುಕ್ತಿ, ಛಂದಸ್ಸು, ಜ್ಯೋತಿಷ್ಯ, ವ್ಯಾಕರಣ ಇವೆಲ್ಲವೂ ಕೂಡ 6 ಶಾಸ್ತ್ರಗಳಲ್ಲಿ ಸೇರ್ತಕ್ಕಂಥದ್ದು. ಅಂಥ ವೃಣಿಯು ಅಂತ ಶ್ರೀಪಾದರಾಜರಿಗೂ ಆಗುತ್ತೆ, ವಾಯುದೇವರಿಗೂ ಆಗುತ್ತೆ, ಆಚಾರ್ಯ ಮತ್ತವರಿಗೆ ಅನ್ವಯ ಆಗಲ್ಲೇನು? ಹಾಗೇ ಆಗುತ್ತೆ. ಶ್ರೀಕೃಷ್ಣ ದಿವ್ಯ ಪಾದಾಬ್ಜ ಚಿಂತಾಲೋಲ, ಯಾವಾಗಲೂ ಕೃಷ್ಣನ ಪಾದಾಂಬುಜ ಚಿಂತನೆ ಮಾಡ್ತಕ್ಕಂಥವ್ರು ಅವರು. ಆದ್ದರಿಂದ ವರಹೇಮ ವರ್ಣ ಮುನಿಪತಿಯ ಸುಕುಮಾರ. ನೋಡಿ, ಸ್ವರ್ಣವರ್ಣ ತೀರ್ಥರು ಅನ್ನೋದಕ್ಕೆ ವರಹೇಮ ಮುನಿ ಅಂತ. ಹೇಮ ಅಂದರೆ ಸ್ವರ್ಣ, ಬಂಗಾರ, ಅದರ ವರ್ಣ ಇರ್ತಕ್ಕಂಥವ್ರು ಸ್ವರ್ಣವರ್ಣ ತೀರ್ಥರು. ಮುನಿ ಪತಿಯ ಸುಕುಮಾರ, ಮುನಿಪತಿಯ ಸುಕುಮಾರ ಅಂದರೆ ಎಲ್ಲರಿಗೂ ಕೂಡ ಶ್ರೇಷ್ಠವಾದದ್ದು, ಯಜಮಾನನಾಗಿರತಕ್ಕಂಥವರು ಅಂತ ಅರ್ಥ ಸ್ವರ್ಣವರ್ಣರು. ಆದ್ದರಿಂದ ಅವರಿಗೆ ಮಗ ನೀನು. ಗುರುತಿಲಕ ಶ್ರೀಪಾದರಾಜ ಅಮಿತೋದ್ಧಾರ ಶರಣ ಜನ ಸುರಧೇನು ಭಕ್ತ ಮಂದಾರ ಅಂತ ಹೇಳಿ, ಅದಕ್ಕೆ ವಾದಿಗಜ ಮತ್ಸ್ಯಕ ಅಂಕುಶ ಸುಜನ ಭುಜ ಗೇಹ ದುರ್ವಾದಿಗಳೆಂಬ ಅನೇಕ ತಲೆಗೆ ಅಂಕುಶ, ಆನೆಯ ತಲೆಗೆ ಅಂಕುಶದಂತೆ ಇರತಕ್ಕಂಥವರು. ಪ್ರಕಟ ಪಾವನ ರೂಪ ಅಂತ ಬರೀತಾರಲ್ಲಿ. ಅಂದರೆ ಶ್ರೀಮನ್ ಆನಂದ ತೀರ್ಥರ ಗ್ರಂಥದ ಮಹಿಮೆಗಳನ್ನು, ಸಾರಗಳನ್ನು, ತಾತ್ಪರ್ಯ ನಿರ್ಣಯಕ್ಕೆ ಸಾರದಂತೆ ಇರತಕ್ಕಂಥದ್ದು ಲಕ್ಷಾಲಂಕಾರ. ಅಂತಹ ಗ್ರಂಥಗಳನ್ನೆಲ್ಲ ರಚನೆ ಮಾಡಿದ ಮಹಾನುಭಾವರು ನೀವು ಅಂಥೇಳಿ ಎಲ್ಲವನ್ನು ಕೂಡ ಒಂದೇ ಒಂದರಿಂದ ಅವರ ವಾದದ ವೈಖರಿ, ಗ್ರಂಥ ರಚನೆಯ ವೈಖರಿ ಎಲ್ಲವನ್ನ ಮಹನೀಯರಾಗಿರ್ತಕ್ಕಂಥ ಶ್ರೀಕೃಷ್ಣದ ಅಂಕಿತ ಇಟ್ಕೊಂಡಿರ್ತಕ್ಕಂತಹ ವ್ಯಾಸರಾಜರು ಅವನ್ನ ಬರೆದು ನಮಗೆ ತೋರಿಸ್ತಾ ಇದ್ದಾರೆ. ಒಳ್ಳೆ
ಅಮಿತೋದ್ಧಾರ, ಉದ್ಧರಿಸುವುದರಲ್ಲಿ ಮಿತಿ ಇಲ್ಲದೇ ಇರತಕ್ಕಂಥವ್ರು. ಚರಳಜನ ಸುರಧೇನು ಮೊರವಕ್ಕವರ ಕಾಮಧೇನು ರೂಪ. ಅಲ್ಲಿ ಗಂಗೆ ಉದ್ಭವ, ನೀವು ನೋಡಿದ್ರೆ ಪೂರ್ವ ದಿಕ್ಕು ಬಿಳಿ ನೀರು ಉಕ್ಕುತ್ತಾ ಇರುತ್ತೆ. ನೋಡಿದ್ರೆ ನರಸಿಂಹತೀರ್ಥದಲ್ಲಿ ಇವತ್ತು ಹೋದರೂ ಕೂಡ ಅಂಥ ಅವರ ಅಲ್ಲಿ ಗಂಗೆಯನ್ನು ತರಿಸಿದ ಮಹಾನುಭಾವರು. ಆದ್ದರಿಂದ ಮಿತಿ ಇಲ್ಲ, ಮೊರಹಕ್ಕವರ ಕಾಮಧೇನು ಎನ್ನೋ ರೂಪದಲ್ಲಿ ಇರ್ತಕ್ಕಂಥವ. ಅದನ್ನು ಸ್ಪಷ್ಟ ಹೇಳ್ತಾ ಇದ್ದಾರೆ. ಶರಣ ಜನ ಸುರಧೇನು, ಕಲ್ಪವೃಕ್ಷ ಇದ್ದಲ್ಲೇ ಹೋಗಬೇಕು. ಕಾಮಧೇನು ಅಂದರೆ ನಾವು ಕರದಲ್ಲಿ ಬರ್ತಕ್ಕಂಥದ್ದು. ಆದ್ದರಿಂದ ಕಾಮಧೇನುವಿಗೆ ಹೋಲಿಸಿ ಹೇಳ್ತಾ ಇದ್ದಾರೆ. ಭಕ್ತ ಮಂದಾರ ಕಲ್ಪವೃಕ್ಷ ಕಾಮಧೇನುವಿಗೆ ಸಮಾನ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಅದೇ ಕಕ್ಷದ ಸಮಾನವಾದ ಕರ್ಮಜ ದೇವತರಾಗಿ ಇರತಕ್ಕಂಥವ್ರು ನೀವು ಮಹಾನುಭಾವರು ಅನ್ನುವ ವರ್ಣನೆ ಇದೆಯಲ್ಲಿ. ರಾಯರಿಗೂ ಕೂಡ ಅದಕ್ಕೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಹೃದಯಜ ಭೇದಾಂ ಕಲ್ಪವೃಕ್ಷಾಯ ನೋತಾಂ ಕಾಮಧೇನುವೆ. ಕಲ್ಪವೃಕ್ಷ ಕಾಮಧೇನುವಿಗೆ ಸಮಾನವಾದ 19ನೇ ಕಕ್ಷದ ಕರ್ಮಜ ದೇವತೆಗಳು ನೀವೆಲ್ಲರೂ ಅಂತ ಹೇಳಿ ಮಹಿಳೆಯರನ್ನು ಕೊಂಡಾಡ್ತಾ ಇದ್ದಾರೆ. ಹೀಗೆ ಸುಮಾರು ವರ್ಷ ಅಂತಂದರೆ ಪ್ರಾಯಶಃ 98 ವರ್ಷ ಅಂತ ಕಾಣುತ್ತೆ. 98 ವರ್ಷ ಶ್ರೀಪಾದರಾಜರು ತುಂಬು ಜೀವನ 1504 ಆರಂಭ ಮಾಡಿ ಶಾಲಿವಾನಿಸಕ್ಕೆ 1408 ಕೂಡ. ಹೀಗೆ ಜ್ಯೇಷ್ಠ ಮಾಸದ ಚತುರ್ದಶಿ ಶಿಂಸುಮಾರಪುರಕ್ಕೆ ಪ್ರಯಾಣ ಬೆಳೆಸಿದರು. ಶಿಂಸುಮಾರಪುರಕ್ಕೆ ಅಂತ ಬರೀತಾರೆ. ಶಿಂಸುಮಾರಪುರ ಅಂದರೆ ಅವರು ಎಲ್ಲಿದೆ ಗೊತ್ತಲ್ಲ ನಿಮಗೆ? ಸಪ್ತರ್ಷಿ ಮಂಡಲದ ಮೇಲ್ಗಡೆ ಇರತಕ್ಕಂತಹ ಚೇಳಿನ ಆಕಾರದಲ್ಲಿರುವ ರೂಪದ ಚೇಳಿನ ಬಾಲದ ಮೇಲೆ ಇರುವ ಧ್ರುವ ನಕ್ಷತ್ರ, ಧ್ರುವರಾಜರು ಅಂತ ತೋರಿಸ್ತಾರೆ. ಅಂದರೆ ಎಲ್ಲ ದೇವತೆಗಳು ಅವತಾರ ಮಾಡಿದವರೆಲ್ಲರೂ ಕೂಡ ತಮ್ಮ ಅವತಾರದ ಪರಿಸಮಾಪನ ಕಾಲದಲ್ಲಿ ಮೂಲ ರೂಪಕ್ಕೆ ಹೋಗಿ ಸೇರ್ತಾರೆ. ಮೂಲ ರೂಪ ಮೋಕ್ಷಕ್ಕೆ ಹೋದಾಗ ಮಾತ್ರ ಎಲ್ಲ ರೂಪಗಳು ಅಲ್ಲಿ ಹೋಗಿ ಸೇರ್ತಾರೆ. ಅಂದರೆ ಮೂಲ ರೂಪದಲ್ಲಿ ಸೇರಿ ಮೂಲ ರೂಪದಿಂದ ಅವರೆಲ್ಲ ಮೋಕ್ಷಕ್ಕೆ ಹೋಗ್ತಾರೆ. ಆದ್ದರಿಂದ ಶಿಂಸುಮಾರನ ಸ್ಥಳಕ್ಕೆ ಹೋದವರು ಅಂತ ನಮಗೆಲ್ಲ ಅಂದರೆ ಒಳ್ಳೆ ಜ್ಞಾನಿಗಳಿಗೆ, ಸಾತ್ವಿಕರಿಗೆ, ಋಷಿಗಳಿಗೆ ಇವರು ಎಲ್ಲರಿಗೂ ಕೂಡ ಶಿಂಸುಮಾರದ ಆ ಪುರದಲ್ಲಿ ಪ್ರವೇಶ ಇಲ್ಲ. ವೈಕುಂಠ ವರ್ಣನೆಯಲ್ಲಿ ಹೇಳ್ತಾರೆ ಅದನ್ನು. ಏನಂದರೆ ಸುಮ್ಮನೆ ದೂರ ನಿಂತು ದರ್ಶನ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಟೂರಿಸ್ಟ್ಗಳಿಗೆ ವಿಧಾನಸೌಧ ತೋರಿಸ್ದಂಗೆ, ನೋಡ್ರಿ ಇದೇ ವಿಧಾನಸೌಧ, ಇದೇ ಕಬ್ಬನ್ ಪಾರ್ಕ್ ಅಂತ ತೋರಿಸ್ತಾರಲ್ಲ ಹಾಗೆ ಅಲ್ಲಿ ನೋಡಿ ಆ ಗೋಪುರಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಯಾಕೆಂದರೆ ಯಾವ ದೇವಸ್ಥಾನದ ಗರ್ಭಗುಡಿ ಬಾಗಿಲು ಹಾಕಿ ಬೀಗ ಹಾಕಿರ್ತಾರೋ ಆ ದೇವಸ್ಥಾನಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಬಾರದು ಅಂತ ಶಾಸ್ತ್ರಕಾರರ ಅಭಿಪ್ರಾಯ. ಬಾಗಿಲು ಹಾಕಿದ್ರೆ ಕೈ ಮುಗಿದು ಹೋಗ್ಬೇಕಷ್ಟೇ. ಬಾಗಿಲು ತೆಗೆದಿದ್ರೆ ಮಾತ್ರ ಸಾಷ್ಟಾಂಗ ನಮಸ್ಕಾರ ಹಾಕು. ಅದೊಂದು ವಿಶಿಷ್ಟವಾಗಿರ್ತಕ್ಕಂತಹ ಈ ರಹಸ್ಯಗಳನ್ನೆಲ್ಲ ಪದ್ಯಮಾಲಾದಲ್ಲಿ ತಿಳಿಸ್ತಾರೆ ಜಯಚಿತ್ರ. ಹೀಗೆ ಮಹನೀಯರಾಗಿರ್ತಕ್ಕಂತಹ ರಾಜರನ್ನು ಇಲ್ಲಷ್ಟೇ ಅಲ್ಲ, ನೀವೆಲ್ಲರೂ ಕೂಡ, ನೀವು ಎಲ್ಲರೂ ಕೂಡ ಕ್ಯೂನಲ್ಲಿದ್ದೆ. ಎಷ್ಟು ದಿವಸ ಆಗುತ್ತೋ ಎಷ್ಟು ಜನ್ಮ ಆಗುತ್ತೋ ಗೊತ್ತಿಲ್ಲ, ಅಂತೂ ಸಾಧನೆ ಮಾಡ್ಕೊಂಡ ಮೇಲೆ ನಾವಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ಬೇಕು. ಯಾರು ಆ ಸೋಮರಸವನ್ನು ಪಾನಾರ್ಹರಾಗಿದ್ದಾರೋ, ಸೋಮಪಾನಾರ್ಹರಿಗೆ ತಾತ್ವಿಕ ದೇವತಾ ಗಣಕ್ಕೆ ಅಂತ ಬರೀತಾರಲ್ಲ ದಾಸರು, ಅಂಥವರಿಗೆ ಮಾತ್ರ ಆ ಒಳಗಡೆಗೆ ಪ್ರವೇಶ. ಶಿಂಸುಮಾರ ಲೋಕದಲ್ಲಿ ಪ್ರವೇಶ ಮಾಡಿ ಆಮೇಲೆ ಗೋಪುರದ ಮೇಲೆ ಇರ್ತಕ್ಕಂತಹ ಶಿಂಸುಮಾರನ ದರ್ಶನ ಮಾಡ್ಕೊಳ್ಬೇಕು. ನಾವು ಶ್ರೀರಂಗಪಟ್ಟಣಕ್ಕೆ ಹೋಗ್ತೀವಿ, ಶ್ರೀರಂಗಪಟ್ಟಣ ಗೋಪುರದಲ್ಲಿ ಇರ್ತಕ್ಕಂತಹ ರಂಗನಾಥನ ನೋಡಲ್ಲ. ಇದಕ್ಕೂ ಹೋಗ್ತೀವಿ, ಶ್ರೀರಂಗಕ್ಕೂ ಹೋಗ್ತೀವಿ, ಅಲ್ಲೂ ಪರವಾಸ ದೇವ ಇದ್ದಾನೆ, ಅಲ್ಲೂ ನೋಡಲ್ಲ. ತೀರ್ಥಕ್ಷೇತ್ರಕ್ಕೆ ಹೋಗಿ ಹೇಗೆ ದರ್ಶನ ಮಾಡ್ಕೊಳ್ಬೇಕು ಅನ್ನೋದೇ ನಮಗೆ ಗೊತ್ತಿಲ್ಲ. ನೀವು ಶ್ರೀರಂಗಪಟ್ಟಣಕ್ಕೆ ಹೋದ ತಕ್ಷಣ ಎಡಗಡೆಗೆ ಮೊದಲು ಬರೋದೇ ವಾಸುದೇವನ ದೇವಸ್ಥಾನ, ಗರ್ಭಗುಡಿ ಇದೆ ಮೊದಲು ಎಡಗಡೆಗೆ. ಅದನ್ನು ದಾಟಿ ಹಿಂದೆ ಹೋದರೆ ನರಸಿಂಹದೇವರು, ಅಲ್ಲಿ ಗಜೇಂದ್ರ ಮೋಕ್ಷ ಮಾಡಿದ್ದು. ಆಮೇಲೆ ಬರ್ತಕ್ಕಂಥದ್ದು ಅಮ್ಮನವರ ದೇವಸ್ಥಾನ ಮೂಲೆಗೆ, ಈ ಕಡೆ ಕೊನೆಗೆ ಬಂದರೆ ಪ್ರಾಣದೇವರು. ಅಷ್ಟು ದರ್ಶನ ಮಾಡಿದ ಮೇಲೆ ಮುಂದುಗಡೆಗೆ 2 ಪಿಲ್ಲರ್ ಇದೆ, 2 ದೊಡ್ಡ ಕಂಬಗಳು. ಆ ಕಂಬಗಳಿಗೆ 24 ರೂಪಗಳನ್ನು ಕೆತ್ತಿದ್ದಾರೆ. ಹೋದಾಗ ಅಬ್ಸರ್ವ್ ಮಾಡಿ, ಮೊದಲು ನಮಸ್ಕಾರ ಮಾಡಿ ಒಳಗೆ ಪ್ರವೇಶ ಮಾಡಬೇಕು. ಹಾಗೆಲ್ಲ ದೇವತೆಗಳ ದರ್ಶನ ಮಾಡ್ಕೊಂಡು ಬಂದ ಮೇಲೆ ಎಡಗಡೆಗೆ ಕೇಶವನಿಂದ ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರನವರೆಗೂ ಎಡಗಡೆಗಿದೆ. ಮುಂದೆ ಸಂಕರ್ಷಣದಿಂದ ಕೃಷ್ಣನವರೆಗೂ ಕೂಡ ಬಲಗಡೆ ಪಿಲ್ಲರ್ಗಿದೆ, ಬಲಗಡೆ ಕಂಬಕ್ಕೆ. ಅದೆರಡನ್ನೂ ಮತ್ತೆ 3 ಪ್ರದಕ್ಷಿಣೆ ಹಾಕ್ಕೊಂಡು ಗರ್ಭಗುಡಿ ಹೊಸಲು ದಾಟಿ ಹೊರಗೆ ಬಂದು, ಹೊರಗಡೆಯಿಂದ ಯಾರು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೋ ಅವರಿಗೆ 1 ಸಲ ವೈಕುಂಠದ ದರ್ಶನ ಆದಷ್ಟು ಪುಣ್ಯ ಬರುತ್ತೆ ಅಂತ ತಿಳಿಸ್ತಾರೆ. ರಂಗನಾಥನ ಮಹಿಮೆ ಇದು. ನಾವು ಕ್ಷೇತ್ರಕ್ಕೆ ಹೋದರೆ ಯಾರನ್ನು ದರ್ಶನ ಮಾಡ್ಕೋಬೇಕು ಗೊತ್ತಿಲ್ಲ, ಒಬ್ಬರಿಗೆ ಹೋಗ್ತೀವಿ, ವಾಪಸ್ ಬಂದ್ಬಿಡ್ತೀವಿ. ಅಲ್ಲಿ ಇರ್ತಕ್ಕಂತಹ ವಿಶಿಷ್ಟವಾಗಿರ್ತಕ್ಕಂತಹ ಪ್ರಾಣದೇವರೇ ಇದೆ ಹತ್ತಿರದಲ್ಲಿ.
ಆ ಪ್ರಾಣದೇವರ ದರ್ಶನ ಮಾಡ್ಕೊಂಬರ್ಬೇಕು. ಶಂಖಚಕ್ರ ಮಾತ್ರ ಇದೆ ಇಲ್ಲಿ, ಅಲ್ಲೂ ದರ್ಶನ ಮಾಡ್ಕೊಂಬರ್ಬೇಕು. ಆವಾಗ ಮಾತ್ರ ಅಬ್ಬೂರು ದರ್ಶನ ಮಾಡಿದ ಪುಣ್ಯ ಬರುತ್ತೆ. ಹಬ್ಬ ಅಂದರೆ ನೀರು, ಊರು. ಯಾಕೆಂದರೆ ಅಲ್ಲಿ ಇದ್ದ ನೀರಿನ ನದಿಯ ಒಂದು ನದಿ ಇದೆ ನೋಡಿ, ಇಲ್ಲಿ ಚಿಕ್ಕದು ಪುಟ್ಟ ನದಿ. ಆ ನದಿ ಅಲ್ಲಿ ತಪಸ್ಸು ಮಾಡಿದ್ರೆ ಕಣ್ವ ನದಿ ಅಂತ, ಈ ಕಣ್ವ ಪ್ರಾಜೆಕ್ಟ್ ಕಟ್ಟಿದ ಮೇಲೆ ಒಣಗೋಗ್ಬಿಟ್ಟಿದೆ. ಅದು ಯಾವಾಗಲೂ ಮಳೆಗಾಲದಲ್ಲಿ ಸ್ವಲ್ಪ ಬರ್ತಾ ಇರುತ್ತೆ. ಅಲ್ಲಿ ಆ ನದಿಯ ದಳವನ್ನು ಜ್ಞಾಪಕ ಮಾಡಿಕೊಂಡು, ಆ ನೀರು ಇಲ್ಲ ಅಂದರೆ ಅಲ್ಲಿ ಹೋಗಿ ಆ ಮರಳನ್ನಾದರೂ ಕಣ್ಣು ಹಚ್ಕೊಂಡು, ಬೇರೆ ನೀರಿನಿಂದ ಮರಳನ್ನು ಮಿಶ್ರ ಮಾಡಿಕೊಂಡು ಮೈಗೆಲ್ಲ ಹಚ್ಕೊಂಡ್ರೆ ಕಣ್ವ ನದಿ ಸ್ನಾನ ಮಾಡಿದ ಪುಣ್ಯ ಬರುತ್ತೆ. ಇವೆಲ್ಲ ಮಾಡ್ಕೊಂಡು ಬರಬೇಕು ನಾವು ಯಾವ ಕ್ಷೇತ್ರಕ್ಕೆ ಹೋದರೂ ಕೂಡ. ಈ ಶ್ರೀಪಾದರಾಜರಲ್ಲಿ ಮಹನೀಯರು ಆ ಶುಂಶುಮಾರ ಮಂಡಲವನ್ನು ನಾವು ಒಳಗಡೆ ಪ್ರವೇಶ ಮಾಡಲ್ಲ ಅಂತ ಕಾರುಣ್ಯ ಮಾಡಿ ಇಲ್ಲೇ ಬಂದು ಕೂತಿದ್ದಾರೆ. ಆದ್ದರಿಂದ ಅಲ್ಲಿಗಾದರೂ ಹೋಗಿ ಅವರ ಸ್ಮರಣೆ ಆದರೂ ಮಾಡಿ ಅಲ್ಲಿಗಾದರೂ ಹೋಗಿ ಅವರ ದರ್ಶನಾದಿಗಳನ್ನು ಮಾಡ್ಕೊಂಡು ಬರಬೇಕು. ಹೀಗೆ 98 ವರ್ಷ ಸಾಮಾನ್ಯ ಇಲ್ಲ. ಶ್ರೀಪಾದರಾಜರ ವೃಂದಾವನದ ದರ್ಶನ ಪ್ರದಕ್ಷಿಣ ಅದು ಏನಂದರೆ ಹರಿಯಾತ್ರೆ ಅಂತಾರೆ. ಹರಿಯಾತ್ರೆ ಅಂದರೆ ಅರ್ಥ ಏನು ಗೊತ್ತಾ? ಭಗವಂತನ ರೂಪಗಳು ಇರುವ ಎಲ್ಲ ಪುಣ್ಯಕ್ಷೇತ್ರಗಳು ಅಂತ ಅರ್ಥ. ಹರಿ ಅಂದರೆ ಭಗವಂತ ಅಂತ ಒಂದು ಅರ್ಥ, ವಾಯುದೇವರು ಅಂತ ಒಂದು ಅರ್ಥ. ಎರಡೂ ಎಲ್ಲ ಕ್ಷೇತ್ರಗಳ ದರ್ಶನ ಮಾಡಿದೆ. ಇವೆಲ್ಲ ತೀರ್ಥಕ್ಷೇತ್ರಗಳ ದರ್ಶನ ಏನು ಅಂದರೆ ಅದೆಲ್ಲ ಅಂಗಾನಿ ಹರಿಸೇವಯ ಅಂತ ಹೇಳಿದ್ದಾರೆ. ಭಗವಂತನ ಸೇವೆಯಲ್ಲಿ ಅದು ಒಂದು. ಆದ್ದರಿಂದ ಯೋಗ ನರಸಿಂಹನ ಸನ್ನಿಧಾನ, ಪವಿತ್ರ ಗಂಗಾ ಸನ್ನಿಧಿ ಇರತಕ್ಕಂಥ ನರಸಿಂಹತೀರ್ಥ, ಆ ನೀರು ಸ್ನಾನ ಮಾಡೋಕ್ಕಾಗಿರೋ ಕೊನೆಗೆ ನೀರನ್ನು ಪ್ರೋಕ್ಷಣೆ ಆದರೂ ಮಾಡ್ಕೊಳ್ಬೇಕು. ಹೀಗೆ ಹೋಗಿ ಗಂಗಾ ನದಿ ಸ್ನಾನದ ಫಲ ಅಂತಕ್ಕಂಥದ್ದು ಅಲ್ಲಿ ಯಾವಾಗಲೂ ಕೊಡ್ತಾರೆ. ಕಾವೇರಿನಲ್ಲಿ ಕಾವೇರಿಗೆ ಪರ್ವ ಬಂದಾಗ ಮಾತ್ರ, ಪುಷ್ಕರ ಬಂದಾಗ ಮಾತ್ರ, ಕೃಷ್ಣಕ್ಕೂ ಅಷ್ಟೇ, ತುಂಗಭದ್ರಕ್ಕೂ ಅಷ್ಟೇ. ಆದರೆ ಶ್ರೀಪಾದರಾಜರ ಸನ್ನಿಧಾನದಲ್ಲಿರುವ ನರಸಿಂಹತೀರ್ಥದಲ್ಲಿ ಯಾವಾಗ ಹೋದರೂ ಕೂಡ ಗಂಗಾ ಸ್ಮರಣೆ ಮಾಡಿ ಸ್ನಾನ ಮಾಡಿಬಿಟ್ರೆ, ಅಲ್ಲಿ ಶ್ರಾದ್ದ ಮಾಡಿದರೆ ಗಂಗಾ ನದಿ ತೀರದಲ್ಲಿ ಶ್ರಾದ್ದ ಮಾಡಿದ ಪುಣ್ಯ. ಪುರಾಣ ಪುಣ್ಯಕಥೆ ಒಂದು ಒಳ್ಳೆಯ ಮಾತು. ಹೇಗೆ ತ್ರಿಜಟೆ ತನಗಾದ ಒಳ್ಳೆಯ ಕೆಲಸನ್ನು ಸೀತಾದೇವಿಗೆ ಹೇಳಿದ್ದರಿಂದ ಮುಂದೆ ಕೃಷ್ಣ ಪರಮಾತ್ಮನ ತಂಗಿಯಾದ ರುಕ್ಮಿಣಿಯಾಗಿ ಹುಟ್ಟುತ್ತಾಳೆ, ಅವತಾರ ಮಾಡ್ತಾಳೆ. ಹಾಗೆ ಒಳ್ಳೆಯ ಒಂದು ಕೆಲಸ ಮಾಡಿದರೂ ಕೂಡ ಅನಂತ ಪುಣ್ಯ ಅನ್ನತಕ್ಕಂಥದ್ದು ಆ ಕ್ಷೇತ್ರ ಕೊಡ್ತದೆ. ಆದ್ದರಿಂದ ತಿರುಪತಿಗೆ ಹೋಗುವ ಮುಖ್ಯ ದ್ವಾರವಾಗಿರತಕ್ಕಂಥದ್ದು ಅದು ಇಂತಹ ಮೂಡಣದ ಬಾಗಿಲು. ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಶ್ರೀಪಾದರಾಜರ ಸ್ಮರಣೆ ಮಾಡ್ತಾ ಇವತ್ತಿನ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯಥಾಮತಿ ನಾನು ಅವರ ಕೃತಿಗಳನ್ನೇ ನೋಡಿ ಸಿದ್ಧ ಮಾಡ್ತಿದ್ದೆ, ಮೊದಲೇ ಗೊತ್ತಿದ್ದಿದ್ರೆ ಏನೋ ಸಿಕ್ಕಿದ್ದನ್ನು ಹೇಳಿದ್ದೀನಿ. ಶ್ರೀಕೃಷ್ಣ.